ಆತ್ಮೀಯ ವಿದ್ಯಾರ್ಥಿ ಮಿತ್ರರಿಗೆ ಸ್ವಾಗತ. ಇಂದು ನಾವು BA ತೃತೀಯ ಸೆಮಿಸ್ಟರ್ನ ಇತಿಹಾಸ ವಿಷಯದ ಪಠ್ಯ ಭಾಗವಾಗಿರುವ ಸುಲ್ತಾನ್ ಘಿಯಾಸುದ್ದೀನ್ ಬಲ್ಬನ್ನ ಸಾಧನೆಗಳನ್ನು ಕುರಿತು ಚರ್ಚಿಸಲಿದ್ದೇವೆ. ಹಿಂದಿನ ಭಾಗದಲ್ಲಿ ಬಲ್ಬನ್ ನಾಸಿರುದ್ದೀನ್ ಮೊಹಮ್ಮದನ ನಾಯಿಬ್-ಇ-ಮಮಲುಕ್ ಅಥವಾ ಪ್ರಧಾನಮಂತ್ರಿಯಾಗಿ 20 ವರ್ಷಗಳ ಕಾಲಾವಧಿಯಲ್ಲಿ ಮಾಡಿರುವ ಸಾಧನೆಗಳನ್ನು ಕುರಿತು ಚರ್ಚಿಸಿದ್ದೇವೆ. ಈ ಒಂದು ಅವಧಿಯಲ್ಲಿ ಬಲ್ಬನ್ ತಾನು ಸುಲ್ತಾನನಾಗಿ ಕಾರ್ಯನಿರ್ವಹಿಸಿದ ರೀತಿ, ಅವನ ಸಾಧನೆಗಳನ್ನು ಕುರಿತು ಚರ್ಚಿಸಲಿದ್ದೇವೆ. ವಿದ್ಯಾರ್ಥಿಗಳೇ, ಅದರಲ್ಲೂ ಪ್ರಮುಖವಾಗಿ ಈ ಒಂದು ಅಧ್ಯಯನದಲ್ಲಿ ಬಲ್ಬನನ ಸಿಂಹಾಸನಾರೋಹಣ, ಅವನ ಪ್ರಾರಂಭಿಕ ಸಮಸ್ಯೆಗಳು, ಬಲ್ಬನನ ಆಡಳಿತ ನೀತಿ ಮತ್ತು ಬಲ್ಬನ್ ಸುಲ್ತಾನನಾಗಿ ಮಾಡಿರುವ ಸಾಧನೆಯನ್ನು ಕುರಿತು ನಾವು ನೋಡೋಣ. ಮೊದಲಿಗೆ ಬಲ್ಬನ್ನ ಸಿಂಹಾಸನಾರೋಹಣ. ವಿದ್ಯಾರ್ಥಿಗಳಿಗೆ ಈಗಾಗಲೇ ನೀವು ತಿಳಿದಿರುವಂತೆ ಕ್ರಿಶಕ 1246ರಿಂದ 66ರವರೆಗೆ ದೆಹಲಿಯ ಸುಲ್ತಾನಾದವನು ನಾಸಿರುದ್ದೀನ್ ಮೊಹಮ್ಮದ್. ಆ ನಾಸಿರುದ್ದೀನ್ ಮೊಹಮ್ಮದ್ ಕ್ರಿಶಕ 1266ರಲ್ಲಿ ಏನಪ್ಪ ಅಂದರೆ ಮರಣವನ್ನು ಹೊಂತಾನೆ. ಆ ಸಂದರ್ಭದಲ್ಲಿ ಅವನಿಗೆ ಯಾವುದೇ ಪುತ್ರ ಸಂತಾನವೂ ಇರಲಿಲ್ಲ. ಪುತ್ರ ಸಂತಾನವಿಲ್ಲದೆ ಅವನು ಮರಣ ಹೊಂದಿದ ನಂತರ ಅಲ್ಲಿ ಏನಾಗುತ್ತೆ, ಉತ್ತರಾಧಿಕಾರದ ಬಗ್ಗೆ ಚರ್ಚೆ ಉಂಟಾಗುತ್ತೆ. ಆ ನಾಸಿರುದ್ದೀನ್ ಮೊಹಮ್ಮದನ ಕಾಲಾವಧಿಯಲ್ಲಿಯೇ ಸುಮಾರು 20 ವರ್ಷಗಳ ಕಾಲ ಬಲ್ಬನ್ ಏನು ಮಾಡಿದ್ರಿ, ಪ್ರಧಾನಮಂತ್ರಿಯಾಗಿ ಅಥವಾ ನಾಯಿಬ್-ಇ-ಮಮಲುಕ್ ಆಗಿ ಒಂದು ಉತ್ತಮವಾಗಿರ್ತಕ್ಕಂಥ ಕಾರ್ಯಗಳನ್ನು ಕೈಗೊಂಡು ಉತ್ತಮವಾಗಿ ಕೆಲಸವನ್ನು ನಿರ್ವಹಿಸಿ ದೆಹಲಿಯ ಆಸ್ಥಾನದಲ್ಲಿ ಮತ್ತು ನಾಸಿರುದ್ದೀನ್ ಮೊಹಮ್ಮದನ ಪ್ರೀತಿಗೂ ಪಾತ್ರನಾಗಿದ್ದ, ದೆಹಲಿಯ ಜನತೆಯಲ್ಲೂ ಕೂಡ ಏನಪ್ಪ ಅಂದರೆ ಅವನು ಜನಪ್ರಿಯನಾಗಿದ್ದ. ಆಸ್ಥಾನದ ನೋಬಲರಾಗಲಿ ಅಧಿಕಾರಿಗಳಾಗಲಿ ಇವನ ಅಧಿಕಾರದಿಂದ ಬಹಳಷ್ಟು ಸಂತೋಷವೂ ಕೂಡ ಕೊಂಡಿದ್ರು. ಜೊತೆಗೆ ನಾಸಿರುದ್ದೀನ್ ಮೊಹಮ್ಮದ್ ಸ್ವತಃ ಕೂಡ ಏನಪ್ಪ ಅಂದರೆ ತನಗೆ ಪುತ್ರ ಸಂತಾನವಿಲ್ಲದೇ ಇರೋ ಕಾರಣದಿಂದ ಅವನನ್ನು ಉತ್ತರಾಧಿಕಾರಿ ಎಂದು ಸ್ವೀಕರಿಸಿದ್ದನು ಅಂತಕ್ಕಂಥ ಮಾಹಿತಿ ಕೂಡ ನಮಗೆ ಲಭ್ಯ ಆಗುತ್ತೆ. ಈ ಕಾರಣದಿಂದ ನಾಸಿರುದ್ದೀನ್ ಮೊಹಮ್ಮದನ ಮರಣದ ನಂತರ ಬಲ್ಬನ್ ಏನು ಮಾಡ್ತಾನೆ, ಆಸ್ಥಾನಿಕರ ಬೆಂಬಲ ಮತ್ತು ಅಧಿಕಾರಿಗಳ ಬೆಂಬಲ ಸಿಗುತ್ತೆ. ಯಾಕಂದರೆ ಉತ್ತಮ ಕೆಲಸವನ್ನು ನಿರ್ವಹಿಸಿದ್ದ, ಸಮರ್ಥನೂ ಕೂಡ ಆಗಿದ್ದ. ಜೊತೆಗೆ ನಾಸಿರುದ್ದೀನ್ ಮೊಹಮ್ಮದ್ ಕೂಡ ಇವನಿಗೆ ಉತ್ತರಾಧಿಕಾರಿ ಅಂತೇಳಿ ಒಪ್ಪಿದ್ದ. ಈ ಕಾರಣದಿಂದ ಆಸ್ಥಾನಿಕರ ಬೆಂಬಲ ಮತ್ತು ಅಧಿಕಾರಿಗಳ ಬೆಂಬಲವನ್ನು ಪಡೆದು ಬಲ್ಬನ್ ಏನು ಮಾಡ್ತಾನೆ, ಕ್ರಿಶಕ 1266ರಲ್ಲಿ ದೆಹಲಿಯ ಸುಲ್ತಾನ ಪಟ್ಟವನ್ನೇನಪ್ಪ ಅಂದರೆ ಪಡಿತಾನೆ. ಅಂದರೆ ದೆಹಲಿಯ ಸಿಂಹಾಸನವನ್ನು ಏರ್ತಾನೆ. ಈ ರೀತಿಯಾಗಿ ಸಿಂಹಾಸನವನ್ನು ಏರ್ತಕ್ಕಂಥ ಕಾಲಾವಧಿ ನೆನಪಿರಲಿ, ಕ್ರಿಶಕ 1266ರಲ್ಲಿ. ಎಷ್ಟು ವರ್ಷಗಳ ಕಾಲಾವಧಿಗೆ ಮಾಡ್ತಾನೆ ಅಂತಂದರೆ ಕ್ರಿಶಕ 1266ರಿಂದ ಕ್ರಿಶಕ 1286ರವರೆಗೆ ಏನಪ್ಪ ಅಂದರೆ ಸುಮಾರು 20 ವರ್ಷಗಳ ಕಾಲ ಏನಪ್ಪ ಅಂದರೆ ಅವನು ಆಳ್ವಿಕೆಯನ್ನು ಮಾಡ್ತಾನೆ. ವಿದ್ಯಾರ್ಥಿಗಳೇ, ಬಲ್ಬನ್ನ ಸಿಂಹಾಸನವನ್ನು ಸ್ವೀಕರಿಸಿದ ಮೇಲೆ ಇವನಿಗೇನಪ್ಪ ಅಂದರೆ ಹಲವು ಸಮಸ್ಯೆಗಳು ಎದುರಿರುತ್ತವೆ. ಹಲವು ಸಮಸ್ಯೆಗಳು ತನ್ನ ಆಡಳಿತದ ಒಂದು ಅವಧಿಯಲ್ಲಿ ಪ್ರಾರಂಭಿಕ ಸಮಸ್ಯೆಗಳು ಉಂಟಾಗಿರ್ತವೆ. ಯಾವ್ಯಾವ ಸಮಸ್ಯೆಗಳಿದ್ದವು ಅಂದರೆ, ಅವನು ಕಾಲಾವಧಿಯಲ್ಲಿ ಅವನು ಸುಲ್ತಾನ ಪದವಿಯನ್ನು ಸ್ವೀಕರಿಸಿದ ಮೇಲೆ, ಸಿಂಹಾಸನವನ್ನು ಏರಿದ ಮೇಲೆ ಸುಲ್ತಾನ ಪದವಿಯ ಪ್ರತಿಷ್ಠೆ ಆ ಸಂದರ್ಭದಲ್ಲಿ ಬಹಳಷ್ಟು ಏನಪ್ಪ ಅಂತಂದರೆ ಕುಸಿದಿತ್ತು. ಮತ್ತು ಸುಲ್ತಾನ ಅಧಿಕಾರದ ಒಂದು ಏನಪ್ಪ ಅಂದರೆ ಪ್ರತಿಷ್ಠೆ ಕೂಡ ಕುಸಿದಿತ್ತು. ಜೊತೆಗೆ ತುರ್ಕಿ ಸರ್ದಾರರು ಏನಪ್ಪ ಅಂದರೆ ಬಹಳಷ್ಟು ಗರ್ವದಿಂದ ನಡವಳಿಕೆ ಇತ್ತು. ತುರ್ಕಿ ಸರ್ದಾರರ ಗರ್ವದ ರೀತಿಯ ನಡವಳಿಕೆ ಮತ್ತು ಸುಲ್ತಾನ ವಿರುದ್ಧ ಏನಪ್ಪ ಅಂದರೆ ಸಾಕಷ್ಟು ಚಟುವಟಿಕೆಯನ್ನು ಮಾಡ್ತಾ ಇದ್ರು. ಆಮೇಲೆ ಇನ್ನೂ ಹೆಚ್ಚಿನ ಅಧಿಕಾರವನ್ನು ಅಥವಾ ಸುಲ್ತಾನ ಪದವಿ ಮೇಲೆ ತಮ್ಮ ಕಣ್ಣನ್ನು ಹಾಕ್ತಕ್ಕಂತಹ ಒಂದು ಆಕಾಂಕ್ಷೆಗಳು ಕೂಡ ಅವರಿದ್ದವು. ಹಾಗಾಗಿ ಆ ತುರ್ಕಿ ಸರ್ದಾರರ ಗರ್ವ ಕೂಡ ಒಂದು ಅತಿ ದೊಡ್ಡ ಸಮಸ್ಯೆ ಆ ಸಂದರ್ಭದಲ್ಲಿ ಇತ್ತು. ಜೊತೆಗೆ ರಾಜ್ಯದ ಬೊಕ್ಕಸ ಕೂಡ ಖಾಲಿಯಾಗಿತ್ತು. ಆರ್ಥಿಕ ಪರಿಸ್ಥಿತಿ ಬಹಳಷ್ಟು ಹದಗೆಟ್ಟು ಸಂಪೂರ್ಣವಾಗಿ ಹಣಕಾಸಿನ ಒಂದು ದೊಡ್ಡ ಸಮಸ್ಯೆ ಅಲ್ಲಿ ಇತ್ತು ಅಂತ ನಾವು ನೋಡ್ಬೋದು. ಜೊತೆಗೆ ವಾಯುವ್ಯ ಭಾರತದಲ್ಲಿ ಮಂಗೋಲರ ದಾಳಿಗಳ ಭೀತಿ ಕೂಡ ಏನಪ್ಪ ಅಂದರೆ ಇತ್ತು. ಈ ರೀತಿಯಾಗಿ ಬಲ್ಬನ್ನು ಸಿಂಹಾಸನವನ್ನು ಸ್ವೀಕರಿಸಿದ ಮೇಲೆ, ಸಿಂಹಾಸನ ಪಟ್ಟವನ್ನು ಪಡೆದ ಮೇಲೆ ಅವನ ಎದುರಿಗಿರ್ತಕ್ಕಂತಹ ಪ್ರಮುಖ ಸಮಸ್ಯೆಗಳು ಇವಾಗಿದ್ವು. ಆ ಸಮಸ್ಯೆಗಳನ್ನು ತನ್ನ ಆಡಳಿತ ನೀತಿಯಿಂದ ಯಶಸ್ವಿಯಾಗಿ ಏನಪ್ಪ ಅಂದರೆ ಅವನು ಪರಿಹರಿಸಿಕೊಂಡು ಯಶಸ್ವಿಯಾಗಿ 20 ವರ್ಷಗಳ ಕಾಲ ಆಳ್ವಿಕೆಯನ್ನು ಮಾಡ್ತಾನೆ. ಅವನ ಬಲ್ಬನ್ನ ಆಡಳಿತ ನೀತಿ ಯಾವ ರೀತಿ ಇತ್ತು ಅನ್ನೋದನ್ನು ಇವಾಗ ನೋಡೋಣ. ಅವನ ಉದ್ದೇಶ, ಆಡಳಿತ ನೀತಿ ಯಾವ ರೀತಿ ಅಂತ.
ಮೊದಲಿಗೆ ಸುಲ್ತಾನ್ನ ಹುದ್ದೆಯ ಘನತೆಯನ್ನು ಮರಳಿ ಸ್ಥಾಪಿಸುವುದು. ನಾವು ಮೊದಲು ನೋಡಿದ್ವಿ, ಅವನ ಪ್ರಾರಂಭಿಕ ಸಮಸ್ಯೆಗಳೇನಾಗಿತ್ತು, ಸುಲ್ತಾನ್ ಹುದ್ದೆಯ ಘನತೆ ಕುಂದಿತು ಅಂತ. ಯಾಕಂದ್ರೆ ಪ್ರಾರಂಭಿಕ ಹಂತದಲ್ಲಿ ದೆಹಲಿ ಸುಲ್ತಾನರಲ್ಲಿ ಐಬಕ್ ಮತ್ತು ಇಲ್ತಮಶ್ ಸಮರ್ಥವರಿದ್ರು, ಅವರು ಉತ್ತಮ ಆಡಳಿತವನ್ನು ನೀಡಿದ್ರು, ಸುಲ್ತಾನ್ನ ಘನತೆ ಉನ್ನತ ರೀತಿ ಇತ್ತು. ಆದರೆ ಇಲ್ತಮಶನ ಮಾಡಿದ ನಂತರ ಏನಾಗುತ್ತೆ, ಆ ಒಂದು ಸುಲ್ತಾನ್ನ ಘನತೆ ಬಹಳಷ್ಟು ಕುಂದಿರುತ್ತೆ. ಆ ಘನತೆಯನ್ನ ಮರಳಿ ಸ್ಥಾಪಿಸ್ತಕ್ಕಂತಹ ಒಂದು ಉದ್ದೇಶ ಇವೊಂದಾಗಿರುತ್ತೆ. ಆ ಒಂದು ನೀತಿಯನ್ನೇನಪ್ಪ ಅಂದ್ರೆ ಇವನು ಕೈಗೊಳ್ತಾನೆ. ಸುಲ್ತಾನ್ನ ಹುದ್ದೆಯ ಘನತೆಯನ್ನ, ಆ ಅಧಿಕಾರದ ಒಂದು ಏನಪ್ಪ ಅಂತಂದ್ರೆ ಪರಾಕಾಷ್ಠೆ ಏನಪ್ಪ ಅಂದ್ರೆ ಮರಳಿ ಸ್ಥಾಪಿಸುವುದು ಇವನ ಪ್ರಮುಖವಾಗಿ ಕರ್ತವ್ಯ ಆಗಿರುತ್ತೆ. ಜೊತೆಗೆ ಇವನ ಆಡಳಿತ ನೀತಿಯ ಇನ್ನೊಂದು ಪ್ರಮುಖ ಅಂಶ ಏನಪ್ಪ ಅಂದ್ರೆ ನಿರಂಕುಶ ರಾಜಪ್ರಭುತ್ವವನ್ನೇನಪ್ಪ ಅಂದ್ರೆ ಸ್ಥಾಪನೆ ಮಾಡ್ತಕ್ಕಂಥದ್ದು. ಜೊತೆಗೆ ರಾಜ್ಯದಲ್ಲಿ ಶಾಂತಿ ಮತ್ತು ಸುವ್ಯವಸ್ಥೆ ಸ್ಥಾಪಿಸುವುದು, ತುರ್ಕಿ ಸರ್ದಾರ ಒಂದು ಸೊಕ್ಕನ್ನು ಅಡಗಿಸ್ತಕ್ಕಂಥದ್ದು, ಮಂಗೋಲರ ದಾಳಿಗಳನ್ನು ತಡೆಗಟ್ಟೋದು. ನೋಡಿ ವಿದ್ಯಾರ್ಥಿಗಳೇ, ಅವನ ಪ್ರಾರಂಭಿಕ ಸಮಸ್ಯೆಗಳು ಏನಾಗಿದ್ವೋ ಅದೇ ರೀತಿ ಏನಪ್ಪ ಅಂತಂದ್ರೆ ಆ ಸಮಸ್ಯೆಗಳಿಗೆ ಒಂದು ಪರಿಹಾರ ಕಂಡುಕೊಳ್ಳೋದಕ್ಕೆ ಅವನು ತನ್ನ ಆಡಳಿತ ನೀತಿಯನ್ನು ಅನುಸರಿಸ್ತಾನೆ. ಏನೇನು ನೆನಪಿಸಲು ಹೇಳ್ತೀನಿ ನೋಡಿ, ಸುಲ್ತಾನ್ ಹುದ್ದೆಯ ಘನತೆಯನ್ನು ಮರಳಿ ಸ್ಥಾಪಿಸುವುದು, ತನ್ನ ಸಾಮ್ರಾಜ್ಯದಲ್ಲಿ ನಿರಂಕುಶವಾದ ರಾಜಪ್ರಭುತ್ವವನ್ನು ಸುಲ್ತಾನ್ನ ಆಡಳಿತವನ್ನು ಸ್ಥಾಪಿಸೋದು, ರಾಜ್ಯದಲ್ಲಿ ಶಾಂತಿ ಮತ್ತು ಸುವ್ಯವಸ್ಥೆಯನ್ನು ಸ್ಥಾಪನೆ ಮಾಡ್ತಕ್ಕಂಥ ಕೆಲಸ, ಜೊತೆಗೆ ತುರ್ಕಿ ಸರ್ದಾರ ಸೊಕ್ಕನ್ನು ಅಡಗಿಸೋದು, ಅವರ ಒಂದು ದಂಗೆಗಳನ್ನು ದಮನ ಮಾಡಬೇಕಾಗಿರತಕ್ಕಂಥದ್ದು, ಆಮೇಲೆ ವಾಯುವ್ಯ ಭಾರತದ ಮೇಲೆ ದಾಳಿ ಮಾಡ್ತಕ್ಕಂಥ ಒಂದು ಮಂಗೋಲ ದಾಳಿಗಳನ್ನು ತಡೆಗಟ್ಟುವ ಒಂದು ಕೆಲಸವನ್ನು ನಿರ್ವಹಿಸಬೇಕಾಗಿರುತ್ತೆ. ಇವೆಲ್ಲವೂ ಕೂಡ ಸುಲ್ತಾನ್ನ ಆಡಳಿತ ನೀತಿಯ ಪ್ರಮುಖ ಅಂಶಗಳು ನಾವು ತಿಳ್ಕೊಬಹುದು. ಅನಂತರ ವಿದ್ಯಾರ್ಥಿಗಳು ಬಲ್ಬನ್ನ ಒಂದು ಸಾಧನೆಯನ್ನು ನೋಡಬೇಕಾದ್ರೆ ಮುಂಚೆ ನಾವು ಅವನ ಪ್ರಾಂತ್ಯಾಧಿಕಾರಿಯಾಗಿ ಮಾಡಿರ್ತಕ್ಕಂಥ ಸಾಧನೆಗಳ ಕುರಿತು ಚರ್ಚಿಸಿದ್ದೇವೆ. ಈ ಹಂತದಲ್ಲಿ ಸುಲ್ತಾನ್ ಆದ ಮೇಲೆ ಮೊದಲು ನಾವು ಪ್ರಧಾನಮಂತ್ರಿಯಾಗಿ ಅವನು ಮಾಡಿದ ಸಾಧನೆಯನ್ನು ನೋಡಿದ್ವಿ ಹಿಂದಿನ ಭಾಗದಲ್ಲಿ. ಈ ಭಾಗದಲ್ಲಿ ಸುಲ್ತಾನ್ನಾಗಿ ಬಲ್ಬನ್ ಏನೇನು ಸಾಧನೆಯನ್ನು ಮಾಡಿದ ಅನ್ನೋ ವಿಷಯಗಳನ್ನ ಒಂದೊಂದೇ ನೋಡೋಣ. ಮೊದಲಿಗೆ ನಾವು ಹೇಳಿದ್ವಿ, ಅವನು ಸುಲ್ತಾನನ ಶ್ರೇಷ್ಠತೆಯ ಹುದ್ದೆಯ ಘನತೆಯನ್ನು ಸ್ಥಾಪನೆ ಮಾಡ್ತಕ್ಕಂಥ ಒಂದು ನೀತಿಯಾಗಿತ್ತು. ಅದೇ ರೀತಿಯಾಗಿ ಬಲ್ಬನ್ ಏನು ಮಾಡ್ತಾನೆ, ಆ ಸುಲ್ತಾನ್ ಹುದ್ದೆಯ ಘನತೆಯನ್ನು ಮರಳಿ ಸ್ಥಾಪನೆ ಮಾಡೋ ಸಲುವಾಗಿ ತನ್ನದೇ ಆಗಿರ್ತಕ್ಕಂಥ ಒಂದು ರಾಜಪ್ರಭುತ್ವ ನೀತಿಯನ್ನೇನಪ್ಪ ಅಂದ್ರೆ ಜಾರಿಗೆ ತರ್ತಾನೆ. ಆ ರಾಜಪ್ರಭುತ್ವ ನೀತಿ ಯಾವುದಾಗಿತ್ತು ಅಂತ, ಯಾವ ರೀತಿಯಾಗಿತ್ತು ಅನ್ನೋದು ನೋಡ್ಬೇಕಾದ್ರೆ ಅವನೇನು ಮಾಡ್ತಾನೆ, ಸುಲ್ತಾನೇ ದೇವರು, ಸುಲ್ತಾನ ದೇವನಿಗೆ ಸಮಾನ ಅಂತಕ್ಕಂಥ ರೀತಿಯಲ್ಲಿ ತನ್ನ ನೀತಿಯನ್ನು ಪ್ರಸ್ತುತಪಡ್ತಾನೆ. ನೋಡೋಣ. ಸುಲ್ತಾನನು ದೇವದೂತನು, ಆತನ ಸರಿಸಮಾನರು ಜಗತ್ತಿನಲ್ಲಿ ಯಾರೂ ಇಲ್ಲ, ನಾನು ರಾಜನಾದ ದೇವರ ಕೃಪೆಯಿಂದ ಅಂತ ಹೇಳಿ ಘೋಷಣೆ ಮಾಡ್ತಾನೆ. ಈ ರೀತಿಯಾಗಿ ಅವನೇನು ಮಾಡ್ತಾನೆ, ರಾಜನ ಸ್ಥಾನ, ಅವನ ಕರ್ತವ್ಯಗಳನ್ನೇನಪ್ಪ ಅಂತಂದ್ರೆ ಎತ್ತಿ ಹಿಡಿಯೋದಕ್ಕೆ ಪ್ರಯತ್ನ ಪಡ್ತಾನೆ. ರಾಜನ ಘನತೆಯನ್ನು ಎತ್ತಿ ಹಿಡಿಯೋದಕ್ಕೆ ಪ್ರಯತ್ನ ಪಟ್ಟಿರ್ತಕ್ಕಂತಹ ದೆಹಲಿ ಸುಲ್ತಾನರ ಅಲ್ಲಿ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಸುಲ್ತಾನ ಇವನಿಗೆ ಒಂದು ಮನದಟ್ಟಾಗಿರುತ್ತೆ, ಆ ತುರ್ಕಿ ಸರದಾರರು, ಅಮೀರರು ಮತ್ತು ಮಲಿಕರ ಪ್ರಭಾವವನ್ನು ಹತ್ತಿಕ್ಕಬೇಕಾದ್ರೆ ಪ್ರಮುಖವಾಗಿ ಇವನೇನು ಮಾಡಬೇಕಾಗಿತ್ತು, ಆ ಕುಂದಿ ಹೋಗಿರ್ತಕ್ಕಂಥ ಸುಲ್ತಾನ್ನ ಗೌರವವನ್ನು ಹೆಚ್ಚಳ ಮಾಡಬೇಕಾಗಿತ್ತು. ಯಾವಾಗ ಸುಲ್ತಾನ್ನ ಗೌರವ ಘನತೆಗಳು ಹೆಚ್ಚಾಗುತ್ತವೆಯೋ ಆವಾಗ ಮಾತ್ರ ಆ ತುರ್ಕಿ ಸರದಾರರ, ಅಮೀರರ, ಮಲಿಕರ ಅಧಿಕಾರಿಗಳ ಒಂದು ಪ್ರಭಾವವನ್ನು ಕಡಿಮೆ ಮಾಡಬಹುದು ಅಂತಕ್ಕಂಥ ವಿಷಯವನಿಗೆ ಗೊತ್ತಾಗಿರುತ್ತೆ. ಹಾಗಾಗಿ ಇವನು ತನ್ನದೇ ಆಗಿರ್ತಕ್ಕಂಥ ರಾಜಪ್ರಭುತ್ವ ನೀತಿಯನ್ನ ಪ್ರತಿಪಾದನೆ ಮಾಡ್ತಾನೆ. ಏನಂತ, ಸುಲ್ತಾನನು ದೇವದೂತನು, ಆತನ ಸರಿ ಸಮಾನರು ಜಗತ್ತಿನಲ್ಲಿ ಯಾರೂ ಇಲ್ಲ, ನಾನು ರಾಜನಾದುದು ದೇವರ ಕೃಪೆಯಿಂದ ಎನ್ನುವ ಅಂಶವನ್ನೇನಪ್ಪ ಅಂದ್ರೆ ಅವನು ಪ್ರತಿಪಾದನೆ ಮಾಡ್ತಾನೆ. ಈ ರೀತಿಯಾಗಿ ರಾಜಪ್ರಭುತ್ವ ನೀತಿಯನ್ನು ಪ್ರತಿಪಾದನೆ ಮಾಡ್ತಾನೆ. ಇನ್ನೊಂದು ಪ್ರಮುಖ ವಿಷಯ ಹೇಳಿದ್ದೇನೆಂತಂದ್ರೆ ನಿಯಾಬತ್ ಎ ಖುದಾಯಿ, ಅಂದ್ರೆ ರಾಜನು ದೇವರ ನೆರಳು ಈ ರೀತಿಯಲ್ಲಿ ಪ್ರತಿಪಾದನೆ ಮಾಡ್ತಾನೆ. ರಾಜನ ಹುದ್ದೆಯನ್ನ, ಸುಲ್ತಾನ್ನ ಹುದ್ದೆಯ ಘನತೆಯನ್ನು ಹೆಚ್ಚಳ ಮಾಡೋದಕ್ಕೆ ಯಾವ ಬಗೆಯಲ್ಲಿ ಅವನು ಪ್ರಯತ್ನ ಮಾಡ್ತಾನೆ ನೋಡಿ. ನಿಯಾಬತ್ ಎ ಖುದಾಯಿ, ರಾಜನ ಏನಪ್ಪ ಅಂದ್ರೆ ಸುಲ್ತಾನು ದೇವರ ನೆರಳು. ಈ ಒಂದು ರಾಜನ ಒಂದು ಕರ್ತವ್ಯವನ್ನು ನಿರ್ವಹಿಸುವಂತ ಸಂದರ್ಭದಲ್ಲಿ ದೇವರೇ ಸುಲ್ತಾನಿಗೆ ಒಂದು ದಾರಿ ತೋರ್ತಾನೆ ಅಂತಕ್ಕಂಥ ರೀತಿಯಲ್ಲಿ ಏನಪ್ಪ ಅಂದ್ರೆ ಸುಲ್ತಾನ್ನ ಒಂದು ಪರವಾಗಿ ಇರ್ತಕ್ಕಂತಹ ಘನತೆ ಹೆಚ್ಚಳ ಮಾಡೋದಕ್ಕೆ ಪ್ರಯತ್ನವನ್ನ ಮಾಡೋದನ್ನು ನಾವು ನೋಡ್ತೀವಿ. ಜೊತೆಗೆ ಇವನೇನ್ ಮಾಡ್ತಾನೆ, ರಾಜ ಮತ್ತು ಸಾಮಾನ್ಯ ಜನರ ನಡುವೆ ಒಂದು ಅಂತರವನ್ನು ಕಾಪಾಡ್ಕೊತಾನೆ. ಯಾಕಂದ್ರೆ ಸುಲ್ತಾನ್ನ ಘನತೆ ಹೆಚ್ಚಳ ಮಾಡತಕ್ಕಂಥ ಯಾವುದೇ ಕೆಲಸವನ್ನು ಕೂಡ ಇವನು
ಪಾಲಿಸ್ತಾ ಇರ್ತಾನೆ. ರಾಜ ಮತ್ತು ಸಾಮಾನ್ಯ ಜನರಲ್ಲಿ ಅಂತರವನ್ನು ಕಾಪಾಡ್ಕೊಂಡು ಬಂದು ಸಾಮಾನ್ಯ ಜನರಿಗಿಂತ ರಾಜ ಬಹಳಷ್ಟು ಮೇಲ್ಮಟ್ಟದವನು, ಬಹಳಷ್ಟು ಮೇಲೆ ಅಂತಕ್ಕಂಥ ಒಂದು ಸಿದ್ಧಾಂತವನ್ನು ಪ್ರತಿಪಾದನೆ ಮಾಡ್ತಾ ಇರ್ತಾನೆ. ಜೊತೆಗೆ ಇವನೇನು ಮಾಡ್ತಾನೆ, ಪರ್ಷಿಯಾ ದೇಶದಲ್ಲಿ ಒಂದು ಇಸ್ಲಾಂ ರಾಜ್ಯದಲ್ಲಿ ಪರ್ಷಿಯಾ ದೇಶದಲ್ಲಿ ಆಚರಣೆ ಮಾಡ್ತಕ್ಕಂತಹ ಶ್ರೇಷ್ಠವಾಗಿರ್ತಕ್ಕಂಥ ಸಂಪ್ರದಾಯಗಳನ್ನು ಕೂಡ ಏನಪ್ಪಾ ಅಂದರೆ ದೆಹಲಿಯಲ್ಲಿ ಜಾರಿಗೊಳಿಸಿ ಅವುಗಳನ್ನ ಪಾಲಿಸ್ತಾ ಇರ್ತಾನೆ. ಅದರಲ್ಲಿ ಪ್ರಮುಖವಾಗಿ ಏನಪ್ಪಾ ಅಂತಂದರೆ ಸಿಜ್ದಾ, ಪೈಬೋಸ್ ಅಂತಕ್ಕಂಥ ಕೆಲವೊಂದು ಇದನ್ನು ಜಾರಿ ತರ್ತಾನೆ. ಜೊತೆಗೆ ತನ್ನ ಆಸ್ಥಾನವನ್ನು ಪರ್ಷಿಯಾದ ಒಂದು ಸುಲ್ತಾನ್ನ ಆಸ್ಥಾನದಂತೆ ಶೃಂಗಾರವನ್ನು ಮಾಡ್ಕೊತಾನೆ. ಅರಮನೆಗಳನ್ನೇನಪ್ಪ ಅಂತಂದರೆ ಶೃಂಗಾರ ಮಾಡಿಕೊಂಡು ವೈಭವೋಪೇತ ಅಲಂಕಾರಗಳಿಂದ ತನ್ನ ಆಸ್ಥಾನವನ್ನು ಅರಮನೆಯನ್ನು ಅಲಂಕರಿಸಿ ಏನು ಮಾಡ್ತಾನೆ, ಸುಲ್ತಾನ್ನ ಘನತೆಯನ್ನು ಏನಪ್ಪ ಅಂದರೆ ಹೆಚ್ಚಳ ಮಾಡೋಕ್ಕೆ ಪ್ರಯತ್ನ ಪಡ್ತಾನೆ. ಜೊತೆಗೆ ಆಸ್ಥಾನದಲ್ಲಿ ಏನಪ್ಪ ಅಂದ್ರೆ ಅವ ಬರುವಾಗ ಬಹಳಷ್ಟು ಗಾಂಭೀರ್ಯದಿಂದ ಒಂದು ರಾಜ ಟಿವಿಯಿಂದ ಏನಪ್ಪ ಅಂದ್ರೆ ಬಂದು ಆಸ್ಥಾನದಲ್ಲಿ ಕೂತ್ಕೋತಾ ಇದ್ದ. ಈ ರೀತಿಯಾಗಿ ಪರ್ಷಿಯಾದಲ್ಲಿರ್ತಕ್ಕಂಥ ಶ್ರೇಷ್ಠ ಸಂಪ್ರದಾಯಗಳನ್ನು ಜಾರಿ ಮಾಡ್ತಾನೆ. ಪರ್ಷಿಯಾದಂತೆಯೇ ತನ್ನ ಆಸ್ಥಾನವನ್ನು ಶೃಂಗಾರ ಮಾಡ್ಕೋತಾನೆ ಮತ್ತು ವೈಭವೋಪೇತ ಅಲಂಕಾರಗಳಿಂದ ಶೃಂಗರಿಸ್ಕೊತಾನೆ. ಹೀಗೆ ರಾಜ ಏನು ಮಾಡ್ತಾನೆ, ಆ ಸುಲ್ತಾನ್ನ ಘನತೆಯನ್ನು ಹೆಚ್ಚಳ ಮಾಡೋದಕ್ಕೆ ಪ್ರಯತ್ನವನ್ನು ಮಾಡ್ತಾ ಇರ್ತಾನೆ. ಹಾಗೆಯೇ ಸಿಜ್ದಾ ಮತ್ತು ಪೈಬೋಸ್ ಈ ಎರಡು ಒಂದು ಪದ್ಧತಿಗಳನ್ನು ಜಾರಿ ತರ್ತಾನೆ. ಸಿಜ್ದಾ ಅಂತಂದರೆ ಇವನ ಆಸ್ಥಾನಕ್ಕೆ ಭೇಟಿ ನೀಡಿರ್ತಕ್ಕಂಥ ಸಂದರ್ಶಕರು ಏನು ಮಾಡ್ಬೇಕ್ರಿ, ಶಿರಸಾಷ್ಟಾಂಗ ನಮಸ್ಕಾರ ಮಾಡಬೇಕು. ಪೈಬೋಸ್ ಅಂದರೆ ಒಂದು ರೀತಿ ಪಾದವನ್ನು ಚುಂಬಿಸ್ತಕ್ಕಂಥದ್ದು. ಈ ಎರಡೂ ಪದ್ಧತಿಗಳನ್ನ ಏನು ಮಾಡ್ತಾನೆ, ಬಲ್ಬನ್ನು ಜಾರಿ ತರ್ತಾನೆ. ಇವೆಲ್ಲವೂ ಜಾರಿ ತರೋದಕ್ಕೆ ಕಾರಣ ಏನ್ರಿ, ಸರಳವಾಗಿದೆ. ಕಾರಣ ಕುಂದಿರ್ತಕ್ಕಂಥ ದೆಹಲಿಯ ಸುಲ್ತಾನರ ಸ್ಥಾನದ ಘನತೆಯನ್ನು ಹೆಚ್ಚಳ ಮಾಡೋದು, ಆ ಕುಸಿದು ಹೋಗಿರ್ತಕ್ಕಂಥ ಸುಲ್ತಾನನ ಘನತೆಯನ್ನು ಹೆಚ್ಚಳ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾನೆ. ಇವೆಲ್ಲವೂ ಕೂಡ ಆ ಪ್ರಯತ್ನಗಳು. ಸುಲ್ತಾನು ದೇವದೂತನು, ನಿಯಾಬತೆ ಖುದಾಯಿ ರಾಜನು ದೇವರ ನೆರಳು, ರಾಜ ಮತ್ತು ಸಾಮಾನ್ಯ ಜನರಲ್ಲಿ ಅಂತರ, ಪರ್ಷಿಯಾದ ಶ್ರೇಷ್ಠ ಸಂಪ್ರದಾಯಗಳನ್ನು ದೆಹಲಿಯಲ್ಲಿ ಜಾರಿ ತಂದಿದ್ದು, ದೆಹಲಿಯ ತನ್ನ ಅರಮನೆಗಳನ್ನು ವೈಭವಯುತವಾಗಿ ಅಲಂಕರಿಸಿದ್ದು, ತನ್ನ ಆಸ್ಥಾನವನ್ನು ಅಲಂಕರಿಸಿದ್ದು, ಜೊತೆಗೆ ರಾಜ ಟಿವಿಯಲ್ಲಿ ಬಂದೇನಪ್ಪ ಅಂದ್ರೆ ಆಸ್ಥಾನದಲ್ಲಿ ಕೂತ್ಕೊಳ್ಳೋದು, ಜೊತೆಗೆ ಯಾರಾದರೂ ಆಸ್ಥಾನಕ್ಕೆ ಬಂದಾಗ ಸಿಜ್ದಾ ಮತ್ತು ಪೈಬೋಸನ್ನು ಪಾಲಿಸೋದು. ಸಿಜ್ದಾ ಅಂದರೆ ಶಿರಸಾಷ್ಟಾಂಗ ನಮಸ್ಕಾರ ಮಾಡೋದು, ಪೈಬೋಸ್ ಅಂದರೆ ಪಾದವನ್ನು ಚುಂಬಿಸೋದು ಅವನ ಪಾದವನ್ನು. ಜೊತೆಗೆ ಸುಲ್ತಾನ್ ಏನು ಮಾಡ್ತಾನೆ, ಬಲ್ಬನು ತನ್ನ ಆಸ್ಥಾನದಲ್ಲಿ ಎತ್ತರವಾದ ಸ್ಥಾನದಲ್ಲಿ ಏನಪ್ಪ ಅಂದರೆ ಒಂದು ರಾಜ ಗಾಂಭೀರ್ಯದಿಂದ ಕೂರ್ತಕ್ಕಂತಹ ಒಂದು ವ್ಯವಸ್ಥೆಯನ್ನು ಕೂಡ ಮಾಡ್ಕೊತಾನೆ. ಜೊತೆಗೆ ಸುಲ್ತಾನ್ ಆಸ್ಥಾನದಲ್ಲಿ ಕೂತ್ಕೊಂಡಾಗ ಅವನ ಹಿಂದೇನಪ್ಪ ಅಂತಂದರೆ ರಕ್ಷಣಾ ಪಡೆಯವರೇನಪ್ಪ ಅಂದರೆ ಬೆಂಗಾಲ್ನಂತೆ ಇರುವಂತೆ ಕೂಡ ವ್ಯವಸ್ಥೆಯನ್ನು ಮಾಡ್ಕೊತಾನೆ. ಹೀಗೆ ಬಲ್ಬನ್ ಏನು ಮಾಡ್ತಾನೆ, ಸುಲ್ತಾನ್ನ ಘನತೆಯನ್ನು ಎತ್ತಿಡೋದಕ್ಕೆ ರಾಜಪ್ರಭುತ್ವ ನೀತಿಯನ್ನು ಪ್ರತಿಪಾದಿಸಿ ಅವುಗಳನ್ನು ಚಾಚು ತಪ್ಪಲೇನಪ್ಪ ಜಾರಿ ತಂದು ಸುಲ್ತಾನ್ನ ಘನತೆಯನ್ನು ಹೆಚ್ಚಳ ಮಾಡೋದಕ್ಕೆ ಎಲ್ಲ ರೀತಿಯ ಒಂದು ಪ್ರಯತ್ನವನ್ನು ಮಾಡ್ತಾನೆ. ಇದು ಬಲ್ಬನ್ನ ರಾಜಪ್ರಭುತ್ವ ನೀತಿ. ಮುಂದೆ ನೋಡ್ಬೇಕಾದ್ರೆ ಬಲ್ಬನ್ ಸುಲ್ತಾನರ ನಂತರ ಮಾಡಿರ್ತಕ್ಕಂಥ ಸೈನಿಕ ಕ್ಷೇತ್ರದ ಸುಧಾರಣೆಗಳು. ಯಾಕಂತಂದ್ರೆ ಒಂದು ಸಮರ್ಥವಾಗಿರ್ತಕ್ಕಂಥ ಆಡಳಿತವನ್ನ ನೀಡುತ್ತಾ ಸಾಮ್ರಾಜ್ಯದಲ್ಲಿ ಶಾಂತಿಯನ್ನ ತರಬೇಕು, ದಂಗೆಗಳನ್ನು ಹತ್ತಿಕ್ಕಬೇಕು, ಒಂದು ಒಳ್ಳೆಯ ರೀತಿಯ ಆಡಳಿತ ನೀಡಬೇಕಾದ್ರೆ ಪ್ರಮುಖವಾಗಿ ಒಂದು ರಾಜ್ಯಕ್ಕೆ ಬೇಕಾಗಿರೋದು ಸೈನಿಕರು. ಆ ಒಂದು ಸೈನ್ಯದ ಒಂದು ಕ್ಷಮತೆಯ ಆಧಾರದ ಮೇಲೆ ಒಳ್ಳೆಯ ಆಡಳಿತವನ್ನು ನೀಡಬಹುದಿತ್ತು. ಹಾಗಾಗಿ ಆ ಸೈನ್ಯದ ಅವಶ್ಯಕತೆಯನ್ನು ಮನಗಂಡಿರ್ತಕ್ಕಂಥ ಬಲ್ಬನ್ ಏನು ಮಾಡ್ತಾನೆ, ಸೈನಿಕ ಕ್ಷೇತ್ರದಲ್ಲಿ ಹಲವಾರು ಬದಲಾವಣೆಗಳನ್ನು ಜಾರಿ ತರ್ತಾನೆ. ಅವುಗಳನ್ನು ನೋಡಬೇಕಾದ್ರೆ ಪ್ರಮುಖವಾಗಿ ಇವನು ಹೊಸದಾಗಿರ್ತಕ್ಕಂಥ ಸೈನಿಕರನ್ನು ನೇಮಕ ಮಾಡ್ತಾನೆ. ಯಾಕೆ ನೇಮಕ ಮಾಡ್ತಾನೆ ಮತ್ತು ಹೇಗೆ ನೇಮಕ ಮಾಡ್ತಾನೆ ಅಂತಂದರೆ, ಅರ್ಹತೆಯನ್ನು ಹೊಂದಿದ್ದು ದಕ್ಷತೆಯನ್ನು ಹೊಂದಿರತಕ್ಕಂಥ ಸೈನಿಕರನ್ನಪ್ಪ ಅಂದರೆ ನೇಮಕ ಮಾಡ್ತಕ್ಕಂಥ ಕೆಲಸವನ್ನು ಅವನು ಮಾಡ್ತಾನೆ. ಜೊತೆಗೆ ಆ ಸೈನಿಕರಿಗೆ ಉತ್ತಮವಾಗಿರ್ತಕ್ಕಂಥ ಸಂಬಳವನ್ನು ನೀಡ್ತಾನೆ. ಜೊತೆಗೆ ಅನೇಕ ಸವಲತ್ತುಗಳನ್ನು ನೀಡಿ ಅವರು ಸುಲ್ತಾನನಿಗೆ ತನ್ನ ಒಡೆಯನಿಗೆ ವಿಧೇಯರಾಗಿ ಕೆಲಸವನ್ನು ನಿರ್ವಹಿಸ್ತಕ್ಕಂಥ ವ್ಯವಸ್ಥೆಯನ್ನು ಮಾಡ್ತಾನೆ. ಅಂದರೆ ಹೊಸ ಸೈನಿಕರನ್ನು ಏನು ಮಾಡ್ತಾನೆ, ಅರ್ಹತೆ ಮತ್ತು ದಕ್ಷತೆ ಅದನ್ನು ನೇಮಕ ಮಾಡ್ತಾನೆ. ಅವರಿಗೆ ಉತ್ತಮವಾಗಿರ್ತಕ್ಕಂಥ ಸಂಬಳವನ್ನು ನೀಡಿ ಮತ್ತು ಅನೇಕ ಸವಲತ್ತುಗಳನ್ನು ಕೊಡುವಂಥ ವ್ಯವಸ್ಥೆಯನ್ನು ಕೂಡ ಮಾಡ್ತಾನೆ. ಹಾಗೆಯೇ ಅವರ ಒಂದು ದಕ್ಷತೆಯನ್ನು ಹೆಚ್ಚಿಸಲು ಸವಲತ್ತು ನೀಡಿದ ಜೊತೆಯಲ್ಲಿಯೇ ಸೈನ್ಯದಲ್ಲಿ ಶಿಸ್ತು ಮತ್ತು ದಕ್ಷತೆಯನ್ನು ಹೆಚ್ಚಿಸುವ ಸಲುವಾಗಿ ಕವಾಯತನ್ನು ಪ್ರಾರಂಭ ಮಾಡ್ತಾನೆ. ಅಂದರೆ ನಾವು ಪರೇಡ್ ಅಂತೀವಲ್ಲ,
ಆ ಪರೇಡ್ ಕವಾಯತನ್ನು ಅವರ ದಕ್ಷತೆಯನ್ನು ಹೆಚ್ಚಳ ಮಾಡೋದಕ್ಕೆ, ಅವರಲ್ಲಿ ಶಿಸ್ತನ್ನು ಮೂಡಿಸಲಿಕ್ಕೆ ಕವಾಯತನ್ನು ಪ್ರಾರಂಭ ಮಾಡ್ತಾನೆ. ಜೊತೆಗೆ ಹಿಂದಿನ ಕಾಲದಲ್ಲಿ ಏನು ಮಾಡ್ತಾ ಇದ್ರು, ಸೈನ್ಯದಲ್ಲಿ ಸೇವೆಯನ್ನು ಸಲ್ಲಿಸಿದವರಿಗೆ ಏನಪ್ಪಾ ಅಂದರೆ ಒಂದು ಭೂಮಿಯನ್ನು ನೀಡ್ತಾ ಇದ್ರು. ಆ ಭೂಮಿಯನ್ನು ವೇತನದ ಮೂಲಕ ನೀಡ್ತಾ ಇದ್ರು, ವೇತನದ ರೂಪದಲ್ಲಿ. ಆದರೆ ಈ ಸಂದರ್ಭದಲ್ಲಿ ಆಗಿನ ಅವನ ಕಾಲಾವಧಿಯಲ್ಲಿ ಸೈನಿಕ ಸೇವೆಯನ್ನು ಸಲ್ಲಿಸದೇ ಇರುವ ಸೈನಿಕರ ವಶದಲ್ಲಿರತಕ್ಕಂಥ ಭೂಮಿಯನ್ನು ಸ್ವಾಧೀನ ಮಾಡ್ಕೋತಾನೆ. ಸೈನಿಕ ಸೇವೆಯನ್ನು ಸಲ್ಲಿಸದೆ ಭೂಮಿಯನ್ನು ಪಡೆದು ಜೀವನ ನಡೆಸ್ತಕ್ಕಂಥ ಅನೇಕರ ಭೂಮಿಯನ್ನು ಸ್ವಾಧೀನಪಡಿಸ್ಕೊಳ್ತಕ್ಕಂಥ ಕೆಲಸವನ್ನ ಇವನು ಮಾಡ್ತಾನೆ. ಜೊತೆಗೆ ಸೈನ್ಯದ ಒಂದು ಸುವ್ಯವಸ್ಥಿತ ಆಡಳಿತಕ್ಕಾಗಿ ಮಾಡ್ತಾನೆ. ಇಮಾದ್ ಉಲ್ ಮುಲ್ಕ್ ಎಂಬ ದಕ್ಷಿಣವಾಗಿರ್ತಕ್ಕಂಥ ಸೈನ್ಯಾಧಿಕಾರಿಯನ್ನ ದಿವಾನ್ ಎ ಆರೀಜ್ ಅಂತಕ್ಕಂಥ ಹುದ್ದೆಗೆ ನೇಮಕ ಮಾಡ್ತಾನೆ. ಈ ರೀತಿಯಾಗಿ ಬಲ್ಬನ್ ಏನು ಮಾಡ್ತಾನೆ, ವ್ಯವಸ್ಥಿತವಾಗಿರ್ತಕ್ಕಂಥ ಒಂದು ಸೈನ್ಯದ ವ್ಯವಸ್ಥೆಯನ್ನ ತನ್ನ ಒಂದು ಆಸ್ಥಾನದಲ್ಲಿ ಇಟ್ಕೊಳ್ಳೋದಕ್ಕೆ ಬಹಳಷ್ಟು ಪ್ರಯತ್ನವನ್ನ ಮಾಡ್ತಾನೆ. ಏನೇನು ಸೈನಿಕ ಸುಧಾರಣೆಗಳು, ಹೊಸ ಸೈನಿಕರನ್ನು ನೇಮಕ ಮಾಡಿದ್ದು, ಅವರ ದಕ್ಷತೆಯಿಂದ ಕಾರ್ಯನಿರ್ವಹಿಸಲು ಸಂಬಳ ಮತ್ತು ಸವಲತ್ತುಗಳನ್ನು ಹೆಚ್ಚಿಸಿದ್ದು, ಅವರಲ್ಲಿ ಶಿಸ್ತನ್ನು ಮೂಡಿಸಲು ಕವಾಯತನ್ನು ಪ್ರಾರಂಭಿಸಿದ್ದು, ಸೈನಿಕ ಸೇವೆ ಸಲ್ಲಿಸದೇ ಇರತಕ್ಕಂತಹ ಒಂದು ಸೈನಿಕರ ವಶದ ಭೂಮಿಯನ್ನು ಸ್ವಾಧೀನಪಡಿಸಿದ್ದು, ದಿವಾನಿ ಆರೀಜ್ ಹುದ್ದೆಗೆ ಪ್ರಾಮಾಣಿಕನಾಗಿರ್ತಕ್ಕಂತಹ ದಕ್ಷತೆಯನ್ನು ಉಳಿರ್ತಕ್ಕಂಥ ಇಮಾದ್ ಉಲ್ ಮುಲ್ಕ್ ಅಂತಕ್ಕಂಥ ನಮಗೆ ದಿವಾನಿ ಆರೀಜ್ ಅಂದರೆ ಸೈನಿಕ ಸಚಿವನಾಗಿ ನೇಮಕ ಮಾಡಿದ್ದು. ಇವೆಲ್ಲವೂ ಕೂಡ ಬಲ್ಬನ್ನು ಸೈನಿಕ ಕ್ಷೇತ್ರದಲ್ಲಿ ಮಾಡಿರ್ತಕ್ಕಂತಹ ಸುಧಾರಣೆಗಳು ವಿದ್ಯಾರ್ಥಿಗಳು. ಈಗ ಗುಪ್ತಚರ ವ್ಯವಸ್ಥೆಯ ಒಂದು ಸುಧಾರಣೆ. ಬಲ್ಬನ್ನು ಬಹಳಷ್ಟು ಏನಪ್ಪಾ ಅಂತಂದ್ರೆ ಗುಪ್ತಚರ ವ್ಯವಸ್ಥೆಯ ಒಂದು ಕುರಿತು ಬಹಳಷ್ಟು ಅರಿತಿರ್ತಾನೆ. ತನ್ನ ರಾಜ್ಯದಲ್ಲಿ ಉಂಟಾಗ್ತಕ್ಕಂತಹ ದಂಗೆಗಳು, ಆ ದಂಗೆಗಳಿಗೆ ಕಾರಣಗಳು ಮತ್ತೆ ವೈರಿಗಳ ಒಂದು ಚಲನವಲನಗಳು, ಅವರ ಯೋಜನೆಗಳನ್ನು ತಿಳಿದುಕೊಳ್ಳಲು ಮುಖ್ಯವಾಗಿ ಬೇಕಾಗಿರುತ್ತದೆ ಏನಪ್ಪ ಅಂತಂದ್ರೆ ಗುಪ್ತಚರ ವ್ಯವಸ್ಥೆ. ಹಾಗಾಗಿ ಶತ್ರುಗಳ ಸಂಚುಗಳನ್ನು ಅರಿಯಲು ಏನಪ್ಪಾ ಅಂತಂದ್ರೆ ಈ ಒಂದು ಗುಪ್ತಚರ ವ್ಯವಸ್ಥೆ ಬೇಕಾಗಿದ್ದನ್ನು ಮನಗಂಡಿರ್ತಕ್ಕಂಥವನು ಅವನು ಮಾಡ್ತಾನೆ, ಗುಪ್ತಚರ ವ್ಯವಸ್ಥೆಯನ್ನು ತನ್ನ ರಾಜ್ಯದಲ್ಲಿ ಏನಪ್ಪಾ ಅಂದರೆ ಜಾರಿಗೆ ತರ್ತಾನೆ. ಪ್ರಮುಖವಾಗಿ ಇವನು ಗುಪ್ತಚರನ್ನು ನೇಮಕ ಮಾಡ್ತಾನೆ. ನೇಮಕ ಮಾಡ್ಕೊಳ್ಳೋದಕ್ಕೆ ಏನು ಮಾಡ್ತಾನೆ, ಅವರ ದಕ್ಷತೆ, ನಡತೆ, ಸ್ವಾಮಿ ನಿಷ್ಠೆಯನ್ನು ನೋಡ್ಕೊಂಡ್ಬಿಟ್ಟು ಈ ಮೂರು ಅಂಶಗಳ ಆಧಾರದ ಮೇಲೆ ತನಗೆ ನಿಷ್ಠೆ ಉಳ್ಳವರನ್ನ, ದಕ್ಷರಾಗಿರೋರನ್ನ, ತನ್ನ ಮಾತನ್ನು ಕೇಳೋರನ್ನ ಮಾತ್ರ ಏನು ಮಾಡ್ತಾನೆ, ಅವನು ಗುಪ್ತಚರನಾಗಿ ನೇಮಕ ಮಾಡ್ತಾನೆ. ನೇಮಕ ಮಾಡಿ ಅವರಿಗೆ ಉತ್ತಮವಾಗಿರ್ತಕ್ಕಂಥ ಸಂಭವವನ್ನು ಕೊಟ್ಟು ಸ್ವಾಮಿ ನಿಷ್ಠೆಯಿಂದ ಇರುವಂತಹ ಒಂದು ವ್ಯವಸ್ಥೆಯನ್ನು ಜಾರಿ ತರ್ತಾನೆ. ಒಂದು ವೇಳೆ ಅವರು ಯಾವುದೇ ರೀತಿಯಲ್ಲಿ ಕರ್ತವ್ಯದಲ್ಲಿ ಲೋಪವನ್ನು ಮಾಡಿದರೆ ಅವರಿಗೆ ಉಗ್ರವಾಗಿರ್ತಕ್ಕಂತಹ ಒಂದು ಶಿಕ್ಷೆ ನೀಡ್ತಕ್ಕಂಥ ಒಂದು ಕ್ರಮಗಳನ್ನು ಕೂಡ ಅವನು ವಹಿಸ್ತಾನೆ. ಯಾವುದೇ ರೀತಿಯಿಂದಲೂ ಗುಪ್ತಚರ ವ್ಯವಸ್ಥೆ ವಿಫಲ ಆಗಬಾರ್ದು, ಯಾವಾಗಲೂ ಯಶಸ್ವಿಯಾಗಿ ಕಾರ್ಯನಿರ್ವಹಿಸಬೇಕಂತ ಹೇಳಿ ಅವರಿಗೆ ಉತ್ತಮ ವೇತನ ಕೂಡ ಕೊಡುವ ಪದ್ಧತಿ ಜಾರಿ ತರ್ತಾನೆ. ಒಂದು ವೇಳೆ ಕರ್ತವ್ಯದಲ್ಲಿ ಏನಾದರೂ ಲೋಪ ಅವರು ಎಸಗಿದ್ರೆ ಅವರಿಗೆ ಉಗ್ರ ಶಿಕ್ಷೆಯ ಮೂಲಕ ಏನಪ್ಪಾ ಅಂದರೆ ಅವರನ್ನ ಶಿಕ್ಷೆಗೊಳಪಡಿಸಲಾಗ್ತಿತ್ತು. ಹೀಗೆ ಗುಪ್ತಚರರ ಒಂದು ವ್ಯವಸ್ಥೆಯನ್ನು ಜಾರಿ ತರ್ತಾನೆ. ಸಾಮಾನ್ಯವಾಗಿ ಗುಪ್ತಚರನ್ನು ಯಾರು ನೇಮಕ ಮಾಡ್ತಿದ್ರು, ವಿರೋಧಿಗಳ ಸಂಚನ್ನ ತಿಳಿದುಕೊಳ್ಳೋದು. ಆದರೆ ದೆಹಲಿಯ ಸುಲ್ತಾನರ ಕಾಲಾವಧಿಯಲ್ಲಿ ಯಾರ ವಿರೋಧಿಗಳಿದ್ದಾರೆ ಅನ್ನೋದು ಪತ್ತೆ ಹಚ್ಚೋದು ಸುಲಭದ ಕಾರ್ಯವಾಗಿರಲಿಲ್ಲ. ಹಾಗಾಗಿ ಬಲ್ಬನ್ ಏನು ಮಾಡ್ತಾನೆ, ತನ್ನ ಸ್ವಂತ ಮಕ್ಕಳ ಮೇಲೆ, ಪತ್ನಿಯರ ಮೇಲೆ, ಸಂಬಂಧಿಕರು, ಅಧಿಕಾರಿಗಳು ಮತ್ತು ಅಮೀರರು, ಸರ್ದಾರರು, ಹೀಗೆ ಬಹಳಷ್ಟು ಕಡೆ ಏನಪ್ಪಾ ಅಂದರೆ ತನ್ನ ಸಂಬಂಧಿಕರು, ತನ್ನ ಹೆಂಡತಿ, ಮಡದಿ ಮಕ್ಕಳ ಜೊತೆ ಕೂಡಿಕೊಂಡು ತನ್ನ ರಾಜ್ಯದ ಅಧಿಕಾರಿಗಳ ಮೇಲೂ ಕೂಡ ಗುಪ್ತಚರ ನೇಮಕ ಮಾಡಿ ಅಲ್ಲಿಂದ ಏನಪ್ಪಾ ಅಂದರೆ ಸುದ್ದಿಗಳನ್ನು ಪಡಿತಾ ಇದ್ದ. ಈ ರೀತಿಯಾಗಿ ಅವನು 20 ವರ್ಷಗಳೇನಪ್ಪ ಅಂದರೆ ಯಶಸ್ವಿಯಾಗಿ ಆಡಳಿತವನ್ನು ಮಾಡ್ತಾನೆ. ಆ ಗುಪ್ತಚರದಿಂದ ಸಂಚುಗಳ ಒಂದು ಬಯಲು ಮಾಡಿ ಆ ದಂಗೆಗಳನ್ನು ದಮನ ಮಾಡ್ತಕ್ಕಂಥ ಕೆಲಸವನ್ನು ಕೂಡ ಬಲ್ಬನ್ ಮಾಡ್ತಾನೆ. ಸುಲ್ತಾನ್ನಾಗಿ ಬಲ್ಬನ್ ಮಾಡಿರ್ತಕ್ಕಂಥ ಸಾಧನೆಗಳು. ತನ್ನ 20 ವರ್ಷಗಳ ಆಡಳಿತ ಕಾಲಾವಧಿ ಕ್ರಿಶಕ 1266ರಿಂದ 86ರವರೆಗೆ ಅವನು ಏನು ಮಾಡ್ತಾನೆ, ಸುಲ್ತಾನ್ನಾಗಿ ಕಾರ್ಯನಿರ್ವಹಿಸುತ್ತಾನೆ. ಈ ಸಂದರ್ಭದಲ್ಲಿ ಅನೇಕ ಸೈನಿಕ ಸಾಧನೆಗಳೇನಪ್ಪ ಅಂದ್ರೆ ಅವನು ಮಾಡ್ತಾನೆ. ಅವುಗಳಲ್ಲಿ ಪ್ರಮುಖವಾಗಿ ಮೊಟ್ಟ ಮೊದಲೇನಪ್ಪ ಅಂತಂದರೆ ದೆಹಲಿಯ ಸುತ್ತಮುತ್ತಲಿನ ಕಳ್ಳರ ಹಾವಳಿಯ ನಿಯಂತ್ರಣ. ಆಗಿನ ಕಾಲದ ಅವನ ಆಡಳಿತದ ಪ್ರಾರಂಭದ ವರ್ಷಗಳೇನಪ್ಪ ಅಂತಂದರೆ ದೆಹಲಿ ಬಹಳಷ್ಟು ಕಳ್ಳರ ಒಂದು ಭಯದಿಂದ ನಲುಗ್ತಾ ಇತ್ತು. ಆ ದೆಹಲಿಯ ಸುತ್ತಮುತ್ತಲಿನ ಕಳ್ಳರು ಏನು ಮಾಡ್ತಿದ್ರಪ್ಪ ಅಂದರೆ ಅನೇಕ ವ್ಯಾಪಾರಿಗಳಿಗೆ ಮತ್ತು ಪ್ರವಾಸಿಗರಿಗೆ ತೊಂದರೆಯನ್ನು ಕೊಡ್ತಾ ಇತ್ತು. ಈ ಕಾರಣದಿಂದ ತನ್ನ ಒಂದು
ಆಡಳಿತದ ಪ್ರಾರಂಭ ವರ್ಷದಲ್ಲಿ ಬಲ್ಬನ್ ಏನು ಮಾಡ್ತಾನೆ, ದೆಹಲಿಯ ಸುತ್ತಮುತ್ತ ಇರತಕ್ಕಂಥ ಆ ಕಳ್ಳರ ಹಾವಳಿ ನಿಯಂತ್ರಣಕ್ಕೆ ಕ್ರಮ ಕೈಗೊಳ್ತಾನೆ. ಆ ಕಳ್ಳರನ್ನ ಏನಪ್ಪ ಶಿಕ್ಷೆ ಮಾಡಲು ಬಹಳಷ್ಟು ಕ್ರಮವನ್ನು ಕೈಗೊಳ್ತಾನೆ. ಜೊತೆಗೆ ಆ ಕಳ್ಳರಿಗೆ ಆಶ್ರಯವಾಗಿರ್ತಕ್ಕಂತಹ ಅರಣ್ಯಗಳನ್ನು ಕೂಡ ಏನಪ್ಪ ನಾಶಪಡಿಸಿ ಸಿಕ್ಕ ಕಳ್ಳರನ್ನ ಉಗ್ರ ಶಿಕ್ಷೆಗೆ ಒಳಪಡಿಸಿ ಆ ಕಳ್ಳರ ಹಾವಳಿಯನ್ನು ನಿಯಂತ್ರಣ ಮಾಡೋದಕ್ಕೆ ಬಹಳಷ್ಟು ಏನಪ್ಪ ಅಂದ್ರೆ ಒಂದು ಪ್ರಯತ್ನವನ್ನ ಪಡ್ತಾನೆ. ಜೊತೆಗೆ ಆ ದೆಹಲಿಯ ಸುತ್ತಲ ಕಳ್ಳರನ್ನ ಹಾವಳಿಯನ್ನ ರಕ್ಷಣೆಗೆ ಕ್ರಮ ಕೈಗೊಂಡ ನಂತರ ಅವನು ಏನು ಮಾಡ್ತಾನೆ, ತನ್ನ ಸಾಮ್ರಾಜ್ಯದಲ್ಲಿ ಉಂಟಾಗಿರ್ತಕ್ಕಂಥ ದಂಗೆಗಳನ್ನು ದಮನ ಮಾಡೋದ್ರಲ್ಲಿ ಏನಪ್ಪ ಅಂದ್ರೆ ತನ್ನ ಗಮನವನ್ನು ಹರಿಸ್ತಾನೆ. ಮುಖ್ಯವಾಗಿ ಇವನ ಆಡಳಿತದ ಕಾಲಾವಧಿಯಲ್ಲಿ ಪ್ರಾರಂಭ ಏನಪ್ಪ ಅಂದರೆ ಬದೌನ್, ಪಟಿಯಾಲ, ಅಮ್ರೋಹ, ಔಧ್, ಬಂಗಾಲ್ ಈ ಪ್ರಾಂತ್ಯಗಳಲ್ಲಿ ನಿರಂತರವಾಗಿ ಏನಪ್ಪ ಅಂದರೆ ದಂಗೆಗಳು ಆಗ್ತಾ ಇದ್ವು. ಹಾಗಾಗಿ ಈ ದಂಗೆಗಳನ್ನೇನಪ್ಪ ಅಂತಂದರೆ ದಮನ ಮಾಡೋದಕ್ಕೆ ಬಹಳಷ್ಟು ಕ್ರಮವನ್ನು ಇವನು ಕೈಗೊಳ್ತಾನೆ. ಜೊತೆಗೆ ಆ ದಂಗೆಗಳನ್ನು ದಮನ ಮಾಡಿ ದಂಗೆಕಾರನ ಉಗ್ರವಾಗಿ ಶಿಕ್ಷೆಯನ್ನು ನೀಡ್ಕೊಂಡ್ಬಿಟ್ಟು ಅವರ ದಂಗೆಯನ್ನು ದಮನ ಮಾಡ್ತಾನೆ. ಜೊತೆಗೆ ಆ ಪ್ರಾಂತ್ಯಗಳೇನಪ್ಪ ಅಂತಂದರೆ ಸೈನಿಕ ಠಾಣೆಗಳನ್ನು ಸ್ಥಾಪನೆ ಮಾಡೋದ್ರ ಮೂಲಕ ಏನು ಮಾಡ್ತಾನೆ, ಆ ದಂಗೆಗಳು ಪುನಃ ಮತ್ತೆ ಅಲ್ಲಿ ಆಗದೇ ಇರೋ ಹಾಗೆ ಕ್ರಮವನ್ನು ಕೈಗೊಳ್ತಾನೆ. ಈ ರೀತಿಯಾಗಿ ತನ್ನ ಆಡಳಿತದ ಕಾಲಾವಧಿಯ ಪ್ರಾರಂಭದಲ್ಲಿ ದೆಹಲಿಯ ಸುತ್ತಲಿನ ಕಳ್ಳರ ಹಾವಳಿ ನಿಯಂತ್ರಣ ಮಾಡ್ತಾನೆ. ಜೊತೆಗೆ ದಂಗೆಗಳನ್ನು ಕೂಡ ಏನಪ್ಪ ಅಂದರೆ ಅವನು ಯಶಸ್ವಿಯಾಗಿ ದಮನವನ್ನು ಮಾಡ್ದ. ಆದರೆ ಮುಂದೆ ಅವನ ಆಡಳಿತದ ಕಾಲಾವಧಿ ಅಷ್ಟು ಸುಲಭದಾಗಿರಲಿಲ್ಲ. ಸಮಸ್ಯೆಗಳು ಒಂದೊಂದೇ ಬರ್ತಾ ಇರ್ತವೆ. ಅದರಲ್ಲೂ ಪ್ರಮುಖವಾಗಿ ಬಂಗಾಳದ ಗವರ್ನರ್ ಆಗಿರ್ತಕ್ಕಂಥ ತುಗ್ರಿಲ್ ಖಾನ್ನ ಒಂದು ದಂಗೆ ಪ್ರಮುಖವಾಗಿರ್ತಕ್ಕಂಥ ಒಂದು ಸಮಸ್ಯೆ. ಈ ಬಂಗಾಳು ದೆಹಲಿ ಸುಲ್ತಾನರ ಪ್ರಾರಂಭದ ಕಾಲದಲ್ಲಿಂದಲೂ ಕೂಡ ಒಂದು ರೀತಿಯ ಸಮಸ್ಯೆ ದೆಹಲಿ ಸುಲ್ತಾನರಿಗಿತ್ತು. ಐಬಕ್ ಮತ್ತು ಇಲ್ತಮಷರ ಕಾಲಾವಧಿಯಲ್ಲಪ್ಪ ಅಂದರೆ ಇದು ಅವರ ಆಡಳಿತದ ಒಂದು ಪ್ರಭುತ್ವಕ್ಕೆ ಒಪ್ಪಿ ಆಡಳಿತ ಮಾಡ್ತಾ ಇದ್ರೂ ಕೂಡ ಆವಾಗವಾಗ ಅವರ ಕಾಲದಲ್ಲಿಯೂ ದಂಗೆಗಳು ನಡೀತಾ ಇದ್ವು. ಆದರೆ ಸ್ವತಂತ್ರ ಆಗೋದಕ್ಕೆ ಆಗಿರಲಿಲ್ಲ. ಆದರೆ ಬಲ್ಬನ್ನ ಕಾಲಾವಧಿಯಲ್ಲಪ್ಪ ಅಂತಂದರೆ ಇದು ಸ್ವತಂತ್ರ ಆಗೋದಕ್ಕೆ ಪ್ರಯತ್ನ ಪಡುತ್ತೆ. ಬಲ್ಬನ್ ಸಿಂಹಾಸನಾರೋಹಣ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಏನಪ್ಪ ಅಂದರೆ ಅಲ್ಲಿರ್ತಕ್ಕಂಥ ಆಡಳಿತಾಧಿಕಾರಿ ಆಗಿದ್ರು ತಾತರ್ ಖಾನ್ ಇದ್ದ ಪ್ರಾಂತ್ಯಾಧಿಕಾರಿ. ಬಂಗಾಳದ ಪ್ರಾಂತ್ಯಾಧಿಕಾರಿ ಯಾರು? ತಾತರ್ ಖಾನ್ ಇದ್ದ. ಬಲ್ಬನ್ ಸುಲ್ತಾನ್ ಆದಾಗ ಏನು ಮಾಡ್ತಾನೆ, ಅವನು ಒಂದು 63 ಆನೆಗಳನ್ನ ಕಾಣಿಕೆಯಾಗಿ ನೀಡಿರ್ತಾನೆ. ಈ ತಾತರ್ ಖಾನ್ ಮಾಡಿದ ನಂತರ ಬಲ್ಬನ್ ಏನು ಮಾಡ್ತಾನೆ, ಆ ಬಂಗಾಳದ ಪ್ರಾಂತ್ಯಾಧಿಕಾರಿಯಾಗಿ ತುಗ್ರಿಲ್ ಖಾನ್ ನೇಮಕ ಮಾಡ್ತಾನೆ. ಯಾರನ್ನ? ಇದೇ ತುಗ್ರಿಲ್ ಖಾನ್ನ. ಮೊದಲು ಯಾರಿದ್ರು? ತಾತರ್ ಖಾನ್ ಇದ್ದ. ಅವನು ಬಲ್ಬನ್ ಸುಲ್ತಾನದಾಗ ಏನು ಮಾಡಿದ್ದ, 63 ಆನೆಗಳನ್ನ ಕಪ್ಪು ಕಾಣಿಕೆ ರೂಪದಲ್ಲಿ ಏನಪ್ಪ ಅಂದರೆ ಬಳುವಳಿಯನ್ನಾಗಿ ನೀಡಿದ್ದ. ಆ ತಾತರ್ ಖಾನ್ ಮಾಡಿದ ನಂತರ ಏನು ಮಾಡ್ತಾನೆ, ಬಲ್ಬನ್ನೇ ಸ್ವತಃ ಏನು ಮಾಡ್ತಾನೆ, ಅವನ ನೆಚ್ಚಿನ ಗುಲಾಮನಾಗಿರ್ತಕ್ಕಂಥ ತುಗ್ರಿಲ್ ಖಾನ್ ಏನಪ್ಪ ಅಂದರೆ ನೇಮಕ ಮಾಡಿ ಬಂಗಾಳಕ್ಕೆ ಕಳಿಸಿಕೊಟ್ಟಿರ್ತಾನೆ. ಈ ತುಗ್ರಿಲ್ ಖಾನ್ ಬಹಳಷ್ಟು ಮಹತ್ವಾಕಾಂಕ್ಷೆ ಹೊಂದಿರತಕ್ಕಂತಹ ಒಬ್ಬ ವ್ಯಕ್ತಿ. ಈ ತುಗ್ರಿಲ್ ಖಾನ್ ಏನು ಮಾಡ್ತಾನೆ ಅಂದರೆ ಮುಂದೆ ಯಾವಾಗ ಸುಲ್ತಾನ್ ಬಲ್ಬನ್ ಏನಪ್ಪ ಅಂದರೆ ಉತ್ತರದಲ್ಲಿ ದಂಗೆಗಳನ್ನು ದಮನ ಮಾಡೋದರಲ್ಲಿ ಜೊತೆಗೆ ಮಂಗೋಲರ ದಾಳಿಗಳನ್ನು ದಮನ ಮಾಡೋದರಲ್ಲಿ ನಿರತನಾಗಿರ್ತಾನೋ ಆಗೇನು ಮಾಡ್ತಾನಂದರೆ ಇವನು ಸ್ವತಂತ್ರವನ್ನು ಘೋಷಿಸಿಕೊಂಡು ಒರಿಸ್ಸಾದ ಮೇಲೆ ದಾಳಿ ಮಾಡ್ತಾನೆ. ಅದು ಕ್ರಿಶಕ 1275ರಲ್ಲಿ. ಈ ತುಗ್ರಿಲ್ ಖಾನ್ ಏನು ಮಾಡ್ತಾನೆ, ಸ್ವಾತಂತ್ರ್ಯವನ್ನು ಬಂಗಾಳದಲ್ಲಿ ಘೋಷಿಸಿಕೊಂಡು ಒರಿಸ್ಸಾದ ಮೇಲೆ ದಾಳಿ ಮಾಡ್ತಾನೆ. ಜೊತೆಗೆ ತನ್ನ ಹೆಸರಿನ ನಾಣ್ಯಗಳನ್ನು ಕೂಡ ಜಾರಿ ತರ್ತಾನೆ. ಈ ರೀತಿಯ ಕ್ರಮಗಳು ಸುಲ್ತಾನ್ ಆಗಿರ್ತಕ್ಕಂಥ ಬಲ್ಬನ್ನ ಒಂದು ಕೋಪಕ್ಕೆ ಕಾರಣ ಆಗುತ್ತೆ. ತನ್ನ ಗುಲಾಮನಾಗಿರ್ತಕ್ಕಂಥ ವ್ಯಕ್ತಿಯಾಗಿರುವ ತುಗ್ರಿಲ್ ಖಾನು ಬಂಗಾಳದ ಸ್ವಾತಂತ್ರ್ಯ ಘೋಷಿಸಿಕೊಂಡು ನಾಣ್ಯವನ್ನು ಚಾಲನೆ ತಂದಿದ್ದು ಬಹಳಷ್ಟು ಕೋಪವನ್ನು ತರ್ತಕ್ಕಂಥ ಸುದ್ದಿ. ಆಗ ಬಲ್ಬನ್ ಏನು ಮಾಡ್ತಾನೆ, ಆ ಬಂಗಾಳದ ದಂಗೆಯನ್ನು ದಮನ ಮಾಡ್ತಕ್ಕಂಥ ಕೆಲಸಕ್ಕೆ ಏನಪ್ಪ ಅಂತಂದರೆ ಕೆಲಸ ಮಾಡ್ತಾನೆ. ಅದರಲ್ಲಿ ಪ್ರಮುಖವಾಗಿ ನಮ್ಮ ಕೆಲಸ ಮಾಡ್ತಾನೆ ಅಂತಂದರೆ ದಂಗೆ ದಮನಕ್ಕೆ ಪ್ರಮುಖ ಫಸ್ಟ್ ಕ್ರಮ ಏನಂದರೆ ಅಮೀರ್ ಖಾನ್ ನೇತೃತ್ವದಲ್ಲಿ ಒಂದು ದೊಡ್ಡದಾದ ಸೈನ್ಯವನ್ನು ಕಳಿಸ್ತಾನೆ. ಔದ್ನ ಏನಪ್ಪ ಅಂತಾರೆ ಅಧಿಕಾರಿಯಾಗಿರ್ತಾನೆ. ಈ ಅಮೀರ್ ಖಾನು ಔದ್ನ ಏನಾಗಿರ್ತಾನೆ, ಅಧಿಕಾರಿಯಾಗಿರ್ತಾನೆ. ಅವನ ನೇತೃತ್ವದಲ್ಲಿ ಬೃಹತ್ ಆಗಿರ್ತಕ್ಕಂಥ ಸೈನ್ಯ ಏನಪ್ಪ ಅಂದರೆ ಬಂಗಾಳಕ್ಕೆ ಕಳಿಸ್ತಾನೆ. ಆದರೆ ಈ ಅಮೀರ್ ಖಾನ್ ಏನಪ್ಪ ಅಂದರೆ ಸೋಲ್ತಾನೆ. ಇವನು ತುಗ್ರಿಲ್ ಖಾನ್ನ ದಂಗೆಯನ್ನು ದಮನ ಮಾಡೋದ್ರಲ್ಲಿ ವಿಫಲನಾಗ್ತಾನೆ, ಸೋತು ಹಿಂದಿರುಗ್ತಾನೆ. ಆಗ
ಬಹಳಷ್ಟು ಕೋಪಗೊಂಡಿರ್ತಕ್ಕಂಥ ಬಲ್ಬನ್ ಏನ್ ಮಾಡ್ತಾನೆ, ಈ ಅಮೀರ್ ಖಾನ್ನನ್ನ ಕೊಲೆ ಮಾಡಿಸಿ ಅವನ ರುಂಡವನ್ನು ಅವ್ರಲ್ಲಿರ್ತಕ್ಕಂಥ ಒಂದು ಮುಖ್ಯ ದ್ವಾರಕ್ಕೆ ಏನಪ್ಪ ಅಂದ್ರೆ ನೇತು ಹಾಕ್ತಕ್ಕಂಥ ಶಿಕ್ಷೆಯನ್ನು ಕೊಡ್ತಾನೆ ಅಮೀರ್ ಖಾನ್ಗೆ. ಅಷ್ಟು ಕೋಪದಿಂದ ಏನಪ್ಪ ಅಂದ್ರೆ ಅವನನ್ನು ಶಿಕ್ಷಿಸ್ತಾನೆ. ಆ ಅಮೀರ್ ಖಾನ್ ನಂತರ ಏನ್ ಮಾಡ್ತಾನೆ, ಬಲ್ಬನ್ನು ಬಹದ್ದೂರ್ ಖಾನ್ ನೇತೃತ್ವದಲ್ಲಿ ಒಂದು ದೊಡ್ಡದಾದ ಸೈನ್ಯವನ್ನು, ಬಲಾಢ್ಯ ಸೈನ್ಯವನ್ನು ಮತ್ತೊಮ್ಮೆ ಕರೆಸ್ತಾನೆ. ಆದರೆ ಈ ದಂಡಯಾತ್ರೆಯು ಕೂಡ ಏನಪ್ಪ ಅಂದ್ರೆ ವಿಫಲ ಆಗುತ್ತೆ. ಆಗ ಬಲ್ಬನ್ ಏನ್ ಮಾಡ್ತಾನೆ, ಬಹದ್ದೂರ್ ಖಾನ್ ನೇತೃತ್ವದ ಸೈನ್ಯ ವಿಫಲ ಆದಮೇಲೆ ತಾನೇ ಸ್ವತಃ ಸುಲ್ತಾನ್ ಏನ್ ಮಾಡ್ತಾನೆ, ಆ ಬಂಗಾಳದ ಮೇಲೆ ದಾಳಿ ಮಾಡೋದಕ್ಕೆ ತುಗ್ರಿಲ್ ಖಾನ್ನ ಶಿಕ್ಷೆ ಮಾಡೋದಕ್ಕೆ ಬರ್ತಾನೆ. ಆ ತುಗ್ರಿಲ್ ಖಾನ್ ಏನಪ್ಪಾ ಅಂದ್ರೆ ಬೃಹತ್ತಾದ ಸೈನ್ಯದಿಂದ ಬಲ್ಬನ್ ಬರೋದು ನೋಡಿ ಅವನೇನ್ ಮಾಡ್ತಾನೆ, ಶರಣಾಗತನಾಗ್ತಾನೆ. ತುಗ್ರಿಲ್ ಖಾನ್ ಪ್ರಾಣ ಭಯದಿಂದ ಓಡಿ ಹೋಗ್ತಾನೆ. ಆ ಓಡಿ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಏನಪ್ಪಾ ಅಂತಂದ್ರೆ ತುಗ್ರಿಲ್ ಖಾನ್ ಏನಪ್ಪಾ ಅಂದ್ರೆ ಬಲ್ಬನ್ನ ಸೈನ್ಯದ ಏನಪ್ಪಾ ಅಂದ್ರೆ ಸೆರೆಯಲ್ಲಿ ಸಿಗ್ತಾನೆ. ಆಗ ತುಗ್ರಿಲ್ ಖಾನ್ ಏನಪ್ಪಾ ಅಂತಂದ್ರೆ ಶಿರಚ್ಛೇದನ ಮಾಡಲಾಗುತ್ತೆ. ಈ ರೀತಿಯಾಗಿ ಅಲ್ಲಾಗುತ್ತೆ ಬಂಗಾಳದ ಒಂದು ಗವರ್ನರ್ ಆಗಿರ್ತಕ್ಕಂಥ ತುಗ್ರಿಲ್ ಖಾನ್ ಸ್ವಾತಂತ್ರ್ಯ ಘೋಷಣೆ ಆಗಿರ್ತಕ್ಕಂಥದ್ದನ್ನ, ಅವನ ದಂಗೆಯನ್ನ ಸಂಪೂರ್ಣವಾಗಿ ದಮನವನ್ನ ಮಾಡ್ತಾನೆ. ಇನ್ನೊಮ್ಮೆ ಸಂಕ್ಷಿಪ್ತವಾಗಿ ನೋಡಿ ವಿದ್ಯಾರ್ಥಿಗಳೇ, ಬಂಗಾಳದಲ್ಲಿ ದಂಗೆ ಎದ್ದವರು ಯಾರು? ತುಗ್ರಿಲ್ ಖಾನು. ಅವ ಸ್ವಾತಂತ್ರ್ಯ ಘೋಷಿಸಿಕೊಂಡಾಗ ದಮನ ಮಾಡಲಿ ಯಾರಿಗೆ ಕಳೆದ? ಅಮೀರ್ ಖಾನು. ಇವನು ಸೋತು ಹಿಂದಿರುಗಿದ. ಬಹದ್ದೂರ್ ಖಾನ್ ನೇತೃತ್ವ ಕಳೆದ, ಅವನು ಸೋತು ಹಿಂದಿರುಗಿದ. ನಂತರ ತಾನೇ ಸ್ವತಃ ಬಂಗಾಳದ ಮೇಲೆ ದಾಳಿ ಮಾಡೋದಕ್ಕೆ ತುಗ್ರಿಲ್ ಖಾನ್ನ ಶಿಕ್ಷೆ ಮಾಡೋದಕ್ಕೆ ಹೋಗ್ತಾನೆ. ಆವಾಗ ತುಗ್ರಿಲ್ ಖಾನ್ ಏನಪ್ಪಾ ಅಂತಂದ್ರೆ ಓಡಿ ಹೋಗತಕ್ಕಂಥ ಸಂದರ್ಭದಲ್ಲಿ ಬಲ್ಬನ್ನ ಸೈನಿಕರಿಗೆ ಸಿಗ್ತಾನೆ. ಆವಾಗ ಈ ತುಗ್ರಿಲ್ ಖಾನ್ ಏನಪ್ಪ ಅಂದ್ರೆ ಶಿರಚ್ಛೇದಾಗಿ ಇವನ್ನೇನಪ್ಪ ಅಂದ್ರೆ ಕೊಲೆ ಮಾಡಲಾಗುತ್ತೆ. ಈ ರೀತಿಯಾಗಿ ಬಂಗಾಳದಲ್ಲಿ ಏನಾಗುತ್ತಪ್ಪ ಅಂತಂದ್ರೆ ಒಂದು ತುಗ್ರಿಲ್ ಖಾನ ದಂಗೆಯನ್ನ ಸಂಪೂರ್ಣವಾಗಿ ದಮನ ಮಾಡಲಾಗುತ್ತೆ. ಮುಂದಿನ ಒಂದು ಸಮಸ್ಯೆ ಏನಪ್ಪ ಅಂದ್ರೆ ತುರ್ಕ್ ಎ ಚೆಹಲ್ಗಾನಿ ಅಥವಾ 40 ತುರ್ಕ್ ಕೂಟದ ಸದಸ್ಯರ ಒಂದಪ್ಪ ಅಂದ್ರೆ ನಾಶವನ್ನು ಮಾಡ್ತಕ್ಕಂಥ ಕೆಲಸವನ್ನ ಬಲ್ಬನ್ ಮಾಡ್ತಾನೆ. ಸಾಮಾನ್ಯವಾಗಿ ನಿಮಗೆಲ್ಲ ಗೊತ್ತಿದೆ ವಿದ್ಯಾರ್ಥಿಗಳೇ, ಈ ತುರ್ಕ್ ಎ ಚೆಹಲ್ಗಾನಿ ಅಥವಾ 40 ತುರ್ಕ್ ಸರ್ದಾರರ ಕೂಟವನ್ನು ರಚನೆ ಮಾಡಿದ್ರು ಯಾರು? ಸುಲ್ತಾನ್ ಇಲ್ತಮಶ್. ಇದನ್ನ ಪ್ರಮುಖವಾಗಿ ಅವನು ಯಾಕೆ ರಚನೆ ಮಾಡ್ದ ಅಂದ್ರೆ ತನ್ನ ರಕ್ಷಣೆ ಅಥವಾ ಸುಲ್ತಾನ ರಕ್ಷಣೆ ಮತ್ತು ಸುಲ್ತಾನಿಗೆ ಆಡಳಿತದಲ್ಲಿ ಒಂದು ಸಹಾಯ ಮಾಡಲಿ ಎನ್ನುವ ಒಂದು ಇಚ್ಛೆಯಿಂದ ಈ ಒಂದು ತುರ್ಕ್ ಎ ಚೆಹಲ್ಗಾನಿ ಅಥವಾ 40 ತುರ್ಕ್ ಸರ್ದಾರರ ಕೂಟವನ್ನು ರಚನೆ ಮಾಡುತ್ತಾನೆ. ಆದರೆ ಇಲ್ತಮಶನ ನಂತರ ಬಂದಿರತಕ್ಕಂಥ ದುರ್ಬಲ ಅರಸರ ಒಂದು ಸಂದರ್ಭದಲ್ಲಿ ಈ ತುರ್ಕ್ ಎ ಚೆಹಲ್ಗಾನಿಯ ಸದಸ್ಯರು ಏನು ಮಾಡ್ತಾರೆ, ಪ್ರಬಲರಾಗಿ ಬಹಳಷ್ಟು ಬಲಿಷ್ಠರಾಗಿ ಏನು ಮಾಡ್ತಾರೆ, ಆ ಸುಲ್ತಾನನ್ನೇ ತಮ್ಮ ಹಿಡಿತದಲ್ಲಿ ಇಟ್ಕೊಂಡಿರ್ತಾರೆ. ಆಗ ನಂತರ ಬಂದಿರತಕ್ಕಂತಹ ಬಲ್ಬನ್ನು ಸಮರ್ಥನಾಗಿದ್ದ ಈ ಬಲ್ಬನ್ ಏನು ಮಾಡ್ತಾನೆ, ತಾನು ಯಶಸ್ವಿಯಾಗಿ ಆಡಳಿತವನ್ನು ನಡೆಸಬೇಕಾದ್ರೆ ಈ ಪ್ರಭಾವಿಗಳಾಗಿರ್ತಕ್ಕಂತಹ ಏನಪ್ಪ ಅಂದರೆ ತುರ್ಕ್ ಎ ಚೆಹಲ್ಗಾನಿ ಕೂಟದ ಸದಸ್ಯರನ್ನು ನಾನು ಹಿಡಿತದಲ್ಲಿ ಇಟ್ಕೋಬೇಕು ಅಥವಾ ಅದನ್ನು ನಾಶ ಮಾಡಬೇಕು ಅಂತಕ್ಕಂಥ ಒಂದು ನೀತಿಯನ್ನು ಅನುಸರಿಸ್ತಾನೆ. ಅವನು ಪ್ರಮುಖವಾಗಿ ಈ ಪ್ರಬಲ ಸದಸ್ಯರು ಏನಪ್ಪ ಅಂದರೆ ಈ ಸದಸ್ಯರು ಬಹಳಷ್ಟು ಪ್ರಬಲವಾಗಿ ಅವನಿಗೆ ಆಡಳಿತದಲ್ಲಿ ಮುಳುವಾಗ್ತಾ ಇದ್ರು. ಸುಲ್ತಾನ್ ಏನು ಮಾಡ್ತಾನು, ಇವನ ಇಚ್ಛೆಗೆ ಅನುಸಾರವಾಗಿ ನಡೆದುಕೊಳ್ಬೇಕಾಗಿತ್ತು ತುರ್ಕ್ ಕೂಟದ ಸದಸ್ಯರು. ಹಾಗಾಗಿ ನಿರಂಕುಶಾಧಿಕಾರದ ಒಂದಲ್ಲಿ ನೀತಿಯಲ್ಲಿ ಒಂದು ಇಚ್ಛೆ ಉಳ್ಳ ಅಥವಾ ಅದರಲ್ಲಿ ತಾನು ನಿರಂಕುಶಾಧಿಕಾರಿಪತ್ಯ ಅಥವಾ ನಿರಂಕುಶಾಧಿಕಾರದಲ್ಲಿ ಏನಪ್ಪಾ ನಂಬಿಕೆ ಹೋಗಿರ್ತಕ್ಕಂಥ ಬಲ್ಬನ್ ಏನಪ್ಪಾ ಅಂದ್ರೆ ಈ 40 ತುರ್ಕ್ ಕೂಟವನ್ನು ನಾಶಪಡಿಸೋದ್ರಲ್ಲಿ ಏನಪ್ಪಾ ಅಂದ್ರೆ ಬಹಳಷ್ಟು ಪ್ರಮುಖ ಪಾತ್ರವನ್ನು ನಿರ್ವಹಿಸ್ತಾನೆ. ಯಾವ ರೀತಿ ನೋಡೋಣ. ಈ ತುರ್ಕ್ ಎ ಚೆಹಲ್ಗಾನಿ ಸದಸ್ಯರು ಅತ್ಯಂತ ಪ್ರಬಲರಾಗಿದ್ದೇನೆ ಮಾಡ್ತಾ ಇದ್ರು. ಬಲ್ಬನಿಗೆ ಆಡಳಿತದಲ್ಲಿ ಸಾಕಷ್ಟು ವಿರೋಧವನ್ನು ಮಾಡ್ತಾ ತೊಂದರೆಯನ್ನು ನೀಡ್ತಾ ಇದ್ರು. ಹಾಗಾಗಿ ಇವನೇನು ಮಾಡ್ತಾನೆ, ಅವರನ್ನ ಆ ತುರ್ಕ್ ಎ ಚೆಹಲ್ಗಾನಿ ತಂಡದ ಸದಸ್ಯನ ಸದೆ ಬೆಳೆಯಲ್ಲಿ ಮಾಡ್ತಾನೆ, ಬಹಳಷ್ಟು ಉಗ್ರವಾಗಿರ್ತಕ್ಕಂಥ ಕ್ರಮವನ್ನು ಕೈಗೊಳ್ತಾನೆ. ಜೊತೆಗೆ ಆ ಒಂದು ತಂಡದಲ್ಲಿರ್ತಕ್ಕಂಥ ಪ್ರಬಲರಾಗಿರ್ತಕ್ಕಂಥ ತುರ್ಕ್ ಸರ್ದಾರನಪ್ಪ ಅಂದರೆ ತೆಗೆದು ಹಾಕ್ತಾನೆ. ನಂತರ ಇವನು ಸಣ್ಣ ಸಣ್ಣ ತಪ್ಪಿಗೆಯೂ ಕೂಡ ಏನಪ್ಪ ಅಂದರೆ ದೊಡ್ಡದಾಗಿರ್ತಕ್ಕಂಥ ಕಠಿಣವಾಗಿರ್ತಕ್ಕಂಥ ಶಿಕ್ಷೆ ನೀಡ್ತಕ್ಕಂಥ ಕೆಲಸವನ್ನು ಮಾಡ್ತಾನೆ. ಅದರಲ್ಲಿ ಯಾವ ರೀತಿ ಅಂತಕ್ಕಂಥದ್ದು ನೋಡಿದ್ರೆ, ಬದೌನ್ನ ಪ್ರಾಂತ್ಯಾಧಿಕಾರಿಯಾಗಿರ್ತಕ್ಕಂಥ ಮಲಿಕ್ ಬಕ್ಬಕ್ ಅನ್ನೋ ಏನು ಮಾಡ್ತಾನೆ, ತನ್ನ ಸೇವಕನನ್ನು ಹೊಡೆದು ಸಾಯಿಸಿರ್ತಾನೆ. ತನ್ನ ಸೇವಕನನ್ನು ಹೊಡೆದು ಸಾಯಿಸಿದ ಕಾರಣಕ್ಕಾಗಿ ಈ ಮಲಿಕ್ ಬಕ್ನಿಗೆ ಏನು ಮಾಡ್ತಾರೆ, ಬಲ್ಬನ್
ಬಲ್ಬನ್ ಮರಣದಂಡನೆ ಶಿಕ್ಷೆಯನ್ನು ನೀಡ್ತಾನೆ. ಜೊತೆಗೆ ಅಮೀರ್ ಖಾನ್ ಬದನ್ನ ಅಥವಾ ಔದ್ನ ಪ್ರಾಂತ್ಯಾಧಿಕಾರಿಯಾಗಿದ್ದ. ಇವನು ಬಂಗಾಳದಲ್ಲಿರ್ತಕ್ಕಂತಹ ಒಂದು ದಂಗೆಯನ್ನು ದಮನ ಮಾಡುವುದರಲ್ಲಿ ವಿಫಲನಾದ ಅನ್ನೋ ಕಾರಣಕ್ಕಾಗಿ ಇವನಿಗೆ ಏನು ಮಾಡಿದ್ರು, ಇವನ ರುಂಡವನ್ನು ಕಿತ್ತೊಗೆದು ಇವನನ್ನು ಕೊಲೆ ಮಾಡಿ ಅವನನ್ನು ಮುಖ್ಯ ರುಂಡವನ್ನು ಆ ಬದಲನ್ನ ಏನಪ್ಪ ಅಂತಂದರೆ ಮುಖ್ಯ ದ್ವಾರಕ್ಕೆ ಏನಪ್ಪ ಅಂತಂದರೆ ಹಾಕಿದ್ದನ್ನು ನಾವು ನೋಡಿದ್ವಿ ನಾವು. ಜೊತೆಗೆ ಬತಿಂಡಾದ ಪ್ರಾಂತ್ಯಾಧಿಕಾರಿ ಕೂಡ ಏನಪ್ಪ ಅಂದರೆ ಒಂದು ಅವನಿಗೂ ಏನಪ್ಪ ಅಂದರೆ ಗಲ್ಲು ಶಿಕ್ಷೆಗೆ ಒಳಪಡಿಸ್ತಾರೆ. ಜೊತೆಗೆ ಅನೇಕ ತುರ್ಕಿ ಸರ್ದಾರನಪ್ಪ ಅಂದರೆ ಶಿಕ್ಷಿಸಿ ಕೊಲೆ ಮಾಡ್ತಕ್ಕಂಥ ಕ್ರಮವನ್ನು ಕೈಗೊಳ್ತಾನೆ. ಈ ರೀತಿಯಾಗಿ ಈ ತುರ್ಕ್ ಎ ಚೆಹಲ್ಗಾನಿ ಕೂಟದ ಸದಸ್ಯರನ್ನು ನಾಶಪಡಿಸಲು ಅವನು ಬಹಳಷ್ಟು ಉಗ್ರಮುಗ್ರವಾದ ಕ್ರಮಗಳನ್ನು ಕೈಗೊಂಡು ಆದ ಸದಸ್ಯರನ್ನು ನಾಶಪಡಿಸ್ತಕ್ಕಂಥ ಕೆಲಸವನ್ನು ಬಲ್ಬನ್ ಮಾಡ್ತಾ ಇದ್ದ. ಜೊತೆಗೆ ಅವನ ಮುಂದಿನ ಸಾಧನೆ ಅಂತಂದರೆ ಮಂಗೋಲರ ದಾಳಿಗಳನ್ನೇನಪ್ಪ ಅಂದರೆ ತನ್ನ ಸಾಮ್ರಾಜ್ಯವನ್ನು ರಕ್ಷಣೆ ಮಾಡಿತ್ತು. ಸಾಮಾನ್ಯವಾಗಿ ನಿಮಗೆಲ್ಲ ಗೊತ್ತಿದೆ, ದೆಹಲಿಯ ಸುಲ್ತಾನರ ಆಡಳಿತದ ಕಾಲಾವಧಿಯ ಪ್ರಾರಂಭದಿಂದಲೂ ವಾಯುವ್ಯ ಪ್ರದೇಶದಲ್ಲಿ ಪಶ್ಚಿಮದ ಗಡಿ ಪ್ರದೇಶಗಳೇನಪ್ಪ ಅಂದರೆ ಮಂಗೋಲರ ದಾಳಿಯನ್ನು ಮಾಡ್ತಾ ಇದ್ರು. ಆ ಮಂಗೋಲರ ದಾಳಿಗಳು ಬಲ್ಬನ್ನ ಆಡಳಿತದ ಕಾಲಾವಧಿಯಲ್ಲೂ ಕೂಡ ಬಹಳಷ್ಟು ಹೆಚ್ಚಾಗ್ತದೆ. ಹಾಗಾಗಿ ಈ ಮಂಗೋಲರ ದಾಳಿಗಳೇನಪ್ಪ ಅಂದರೆ ತಡೆಯುವ ಸಲುವಾಗಿ ಏನಪ್ಪ ಅಂದರೆ ಬಹಳಷ್ಟು ಏನಪ್ಪ ಅಂದರೆ ಸುರಕ್ಷತಾ ಕ್ರಮಗಳನ್ನು ಕೈಗೊಳ್ತಾನೆ. ಅದರಲ್ಲೂ ಮುಖ್ಯವಾಗಿ ಆ ಗಡಿ ಪ್ರದೇಶಗಳಲ್ಲಿ ಮಾಡ್ತಾನಪ್ಪ ಅಂತಂದರೆ ಹೊಸದಾಗಿರ್ತಕ್ಕಂಥ ಕೋಟೆಯನ್ನು ನಿರ್ಮಿಸ್ತಾನೆ. ಆ ಕೋಟೆಯನ್ನು ನಿರ್ಮಿಸಿ ಅಲ್ಲಿ ಒಂದು ಬಲಿಷ್ಠವಾದ ಸೈನ್ಯವನ್ನು ಇಟ್ಟು ಏನಪ್ಪ ಅಂದರೆ ಆ ಒಂದು ಪ್ರದೇಶ ರಕ್ಷಣೆಗೆ ಏನಪ್ಪ ಅಂದರೆ ಪ್ರಮುಖ ಕೆಲಸವನ್ನು ಮಾಡ್ತಾನೆ. ಜೊತೆಗೆ ತನ್ನ ಸಂಬಂಧಿಕರಾಗಿರ್ತಕ್ಕಂಥ ಶೇರ್ ಖಾನನ್ನು ಏನು ಮಾಡ್ತಾನಪ್ಪ ಅಂದರೆ ಆ ಒಂದು ವಾಯುವ್ಯ ಗಡಿ ಪ್ರದೇಶದ ರಕ್ಷಣೆಗಾಗಿ ಏನಪ್ಪ ಅಂದರೆ ನೇಮಕ ಮಾಡ್ತಾನೆ. ಆ ಶೇರ್ ಖಾನು ಬಹಳಷ್ಟು ಅವನ ಆಡಳಿತದ ಕಾಲಾವಧಿವರೆಗೂ ಅವನು ಬದುಕಿರುವವರೆಗೂ ಕೂಡ ಏನಪ್ಪ ಅಂದರೆ ಆ ಮಂಗೋಲರ ದಾಳಿಗಳನ್ನು ಯಶಸ್ವಿಯಾಗಿ ಎದುರಿಸಿ ಅವರನ್ನು ಹಿಮ್ಮೆಟ್ಟಿಸಿರ್ತಾನೆ. ಆದರೆ ಶೇರ್ ಖಾನ್ ಏನಪ್ಪ ಅಂತಂದರೆ ಕೆಲವೊಂದು ಕಾರಣಗಳಿಂದ ಕೊಲೆ ಆಗ್ತಾನೆ. ಸುಲ್ತಾನ್ನೇ ಅವನನ್ನು ಕೊಲಿಸಿದ್ರು ಅಂತ ಕೂಡ ಒಂದು ಮಾಹಿತಿ ಸಿಗುತ್ತೆ. ಆ ಶೇರ್ ಖಾನ್ ಮಾಡಿದ ನಂತರ ಬಲ್ಬನ್ ಏನು ಮಾಡ್ತಾನೆ, ಆ ಗಡಿ ಪ್ರದೇಶವನ್ನು 2 ಭಾಗವಾಗಿ ವಿಂಗಡಣೆ ಮಾಡ್ತಾನೆ. ತನ್ನ ಮಕ್ಕಳಿಗೆ ಆ ಪ್ರದೇಶದ ರಕ್ಷಣೆಗೆ ವಹಿಸ್ತಾನೆ. ಒಬ್ಬರು ಯಾರು, ಅವನ ಮಕ್ಕಳಲ್ಲಿ ಬುಕ್ರಾ ಖಾನು, ಮತ್ತೊಂದು ಮಗ ಮೊಹಮ್ಮದ್. ಬುಕ್ರಾ ಖಾನ್ ಮತ್ತು ಮೊಹಮ್ಮದ್ ಈ ಇಬ್ಬರು ಮಕ್ಕಳನ್ನ ಆ ಗಡಿ ಪ್ರದೇಶವನ್ನು 2 ಪ್ರಾಂತ್ಯಗಳಿಗೆ ವಿಂಗಡಿಸಿ ಗಡಿ ರಕ್ಷಣೆಯ ಜವಾಬ್ದಾರಿಯನ್ನು ಕೊಡ್ತಾನೆ. ಆದರೆ ಬುಕ್ರಾ ಖಾನ್ ಏನು ಮಾಡ್ತಾನಪ್ಪ ಅಂತಂದರೆ ಮುಂದೆ ಬಂಗಾಳದಲ್ಲಿ ತುಘ್ಲಕ್ ಖಾನ ದಂಗೆಯ ದಮನ ನಂತರ ಅಲ್ಲಿ ಅವನನ್ನು ಪ್ರಾಂತ್ಯಾಧಿಕಾರಿಯಾಗಿ ಈ ಬುಕ್ರಾ ಖಾನ್ ನೇಮಕ ಮಾಡಲಾಗುತ್ತೆ. ಮುಂದೆ ಈ ಗಡಿ ಪ್ರದೇಶದ ಸಂಪೂರ್ಣ ಜವಾಬ್ದಾರಿ ಯಾರ್ದಾಗಿರುತ್ತೆ, ಅವನ ಇನ್ನೊಬ್ಬ ಮಗನಾಗಿರ್ತಕ್ಕಂಥ ಮೊಹಮ್ಮದನಿರುತ್ತೆ. ಈ ಮೊಹಮ್ಮದ್ ಏನಪ್ಪ ಅಂದರೆ ಪ್ರಾರಂಭದಲ್ಲಿ ಏನಪ್ಪ ಅಂದರೆ ಬಹಳಷ್ಟು ಏನಪ್ಪ ಅಂದರೆ ಯಶಸ್ವಿಯಾಗಿ ಆ ಮಂಗೋಲರ ದಾಳಿಯನ್ನು ಎದುರಿಸ್ತಾನೆ. ಆದರೆ ಕ್ರಿಶಕ 1285ರಲ್ಲಿ ಏನಪ್ಪ ಅಂತಂದರೆ ತಮರ್ ನಾಯಕತ್ವದಲ್ಲಿ ಏನಪ್ಪ ಅಂದರೆ ದೆಹಲಿಯ ಮೇಲೆ ವಾಯು ಭಾರತ ಮೇಲೆ ಮಂಗೋಲರ ದಾಳಿ ಮಾಡ್ತಾರೆ. ಆ ಮಂಗೋಲರ ಜೊತೆ ಹೋರಾಟ ಮಾಡ್ತಾ ಮೊಹಮ್ಮದ್ ಏನಪ್ಪ ಅಂದರೆ ಮರಣವನ್ನು ಆಗ್ತಾನೆ. ಈ ರೀತಿಯಾಗಿ ಮಂಗೋಲರ ದಾಳಿಯನ್ನೇನಪ್ಪ ಅಂತಂದರೆ ಸಂದರ್ಭದಲ್ಲಿ ಮೊಹಮ್ಮದನ್ನು ತೀರ್ಕೊಂಡಿದ್ದು ಆ ಒಂದು ಬಲ್ಬನ್ನಿಗೆ ಬಹಳಷ್ಟು ನೋವನ್ನು ಉಂಟು ಮಾಡಿರುತ್ತೆ. ವಿದ್ಯಾರ್ಥಿಗಳೇ, ಈ ನಡುವೆ ಇರತಕ್ಕಂಥ ಭೂಪಟವನ್ನು ಗಮನಿಸಿ. ಇದು ಪ್ರಾರಂಭದಲ್ಲಿ ಏನಪ್ಪ ಅಂದರೆ ಇರತಕ್ಕಂಥ ಪ್ರದೇಶ ಘಿಯಾಸುದ್ದೀನ್ ಬಲ್ಬನ್ನ ಆಡಳಿತ ಕಾಲಾವಧಿಯ ಒಂದು ಪ್ರದೇಶ. ಇಲ್ಲಿ ನೋಡಿ, ಇದು ಸಂಪೂರ್ಣ ಪ್ರದೇಶ ಏನಪ್ಪ ಅಂದರೆ ಘಿಯಾಸುದ್ದೀನ್ ನಡುವೆ ಇರ್ತಕ್ಕಂಥ ಅವನು ಆಳ್ವಿಕೆ ಮಾಡಿರ್ತಕ್ಕಂಥ ಪ್ರಮುಖ ಪ್ರದೇಶ ಒಂದು. ಈ ನಂತರ ಇಲ್ಲಿ ಏನಪ್ಪ ಅಂದರೆ ನಂತರ ಬೇರೆ ಇಲ್ಲಿ ಕುತುಬುದ್ದೀನ್ ಐಬಕ್ಕಿಂತ ಮತ್ತಿದೆ, ಇಲ್ಲಿ ಘಿಯಾಸುದ್ದೀನ್ ತುಘಲಕ್, ಅಲಾವುದ್ದೀನ್ ಖಿಲ್ಜಿ, ಮೊಹಮ್ಮದ್ ಬಿನ್ ತುಘಲಕ್ ಇದೆ. ಕೊನೆಯಲ್ಲಿ ಸಯ್ಯದ್ ಮತ್ತು ಲೋಧಿಯ ಕಾಲಾವಧಿಯಲ್ಲಿ ಯಾವ ರೀತಿಯ ಪ್ರದೇಶ ಅವರ ಆಡಳಿತ ಕಾಲಾವಧಿಯಲ್ಲಿ ಇತ್ತು ಅನ್ನೋದನ್ನು ನೋಡ್ತೀವಿ ನಾವು. ಬಲ್ಬನ್ನ ಕೊನೆಯ ದಿನಗಳು ಮತ್ತು ಮರಣ. ಈಗಾಗಲೇ ನಾವು ನೋಡಿದ್ವಿ ದುಃಖ ತಪ್ಪ ಕೊನೆಯ ದಿನಗಳಂತ. ಅವನ ಪ್ರೀತಿಯ ಮಗನಾಗಿರ್ತಕ್ಕಂಥ ಮೊಹಮ್ಮದ್ ಏನಾಗಿದ್ದ ಕ್ರಿಶಕ 1285ರಲ್ಲಿ ಮಂಗೋಲರ ದಾಳಿಗಳನ್ನು ಎದುರಿಸ್ತಕ್ಕಂಥ ಸಂದರ್ಭದಲ್ಲಿ ಮರಣವನ್ನು ಹೊಂದಿದ್ದ. ಇನ್ನೊಬ್ಬ ಮಗನಾಗಿರ್ತಕ್ಕಂಥ ಬುಕ್ರಾ ಖಾನ್ ಏನು ಮಾಡಿದ್ದ, ದೆಹಲಿಯ ಸುಲ್ತಾನ್ ಆಗಲನ್ನಪ್ಪ ನಿರಾಕರಣೆ ಮಾಡಿದ್ದ. ಆ ಸಂದರ್ಭದಲ್ಲಿ ಇವನೇನಪ್ಪ ಅಂತಂದರೆ ಬಹಳಷ್ಟು ಮನವನ್ನು ನೋಯ್ತಾನೆ. ಒಂದನೇ ಕಾರಣ, ತನ್ನ ಉತ್ತರಾಧಿಕಾರಿಯಾಗಿ ಬುಕ್ರಾ ಖಾನ್ ಆಗೋದಕ್ಕೆ ನಿರಾಕರಣೆ ಮಾಡ್ತಾನೆ. ಇನ್ನೊಬ್ಬ ಸಮರ್ಥನಾಗಿರ್ತಕ್ಕಂಥ ಮಗನಾಗಿರ್ತಕ್ಕಂಥ ಮೊಹಮ್ಮದ್ ಮರಣವನ್ನು ಹೊಂದಿರ್ತಾನೆ. ಈ
ತನ್ನ ಪುತ್ರನ ಸಾವಿನ ದುಃಖ ಮತ್ತು ಅವನ ವಯಸ್ಸಿನ ಕಾರಣದಿಂದ ಅವನೇನಪ್ಪ ಅಂದರೆ ಕ್ರಿಶಕ 1286 ಅಂದರೆ ಮರಣವನ್ನು ಹೊಂದಾನೆ. ಒಂದು ನೆನಪಿನ ವಿದ್ಯಾರ್ಥಿಗಳೇ, ಬಲ್ಬನ್ನು ತನ್ನ ಒಂದು 40 ವರ್ಷಗಳ ಆಡಳಿತ ಕಾಲಾವಧಿಯಲ್ಲಿ, 40 ವರ್ಷ ಅಂದರೆ 20 ವರ್ಷ ಪ್ರಧಾನಮಂತ್ರಿಯಾಗಿ, 20 ವರ್ಷ ತಾನೇ ಸುಲ್ತಾನಾಗಿ ಮಾಡಿರ್ತಕ್ಕಂಥ ಆಡಳಿತ ಕಾಲಾವಧಿಯಲ್ಲಿ ಸಮರ್ಥವಾಗಿ ಏನಪ್ಪ ಅಂದ್ರೆ ಅಧಿಕಾರವನ್ನು ನಿರ್ವಹಿಸ್ತಾನೆ. ತನ್ನ ರಾಜ್ಯವನ್ನೇನಪ್ಪ ಅಂತಂದರೆ ಶಾಂತಿಯಿಂದ ರಕ್ಷಣೆ ಮಾಡಿ ಶಾಂತಿಯಿಂದ ಆಳ್ವಿಕೆಯನ್ನು ನೀಡ್ತಾನೆ. ರಾಜ್ಯವನ್ನು ಮಂಗೋಲರ ದಾಳಿಯಿಂದ ರಕ್ಷಣೆ ಮಾಡ್ತಾನೆ. ಅನೇಕ ಸರ್ದಾರರ, ಅಮೀರರ ಮತ್ತು ಪ್ರಾಂತ್ಯಾಧಿಕಾರಿಗಳ ದಂಗೆಯನ್ನು ದಮನ ಮಾಡ್ತಾನೆ. ಹಾಗೆ ಒಂದು ಈ ಸುಲ್ತಾನ್ನ ಘನತೆ ಮತ್ತು ಗೌರವವನ್ನು ಏನಪ್ಪ ಅಂದರೆ ಹೆಚ್ಚಳ ಮಾಡೋದಕ್ಕೆ ಬಹಳಷ್ಟು ಪ್ರಯತ್ನವನ್ನು ಕೂಡ ಕೈಗೊಳ್ತಾನೆ. ಈ ರೀತಿಯಾಗಿ ಒಂದು ಸಮರ್ಥ ಆಡಳಿತಗಾರನಾಗಿ ಯಶಸ್ವಿ ಆಡಳಿತವನ್ನು ನೀಡಿರ್ತಕ್ಕಂಥ ಕೀರ್ತಿ ಬಲ್ಬನ್ನಿಗೆ ಏನಪ್ಪ ಅಂದರೆ ಸಲ್ಲುತ್ತೆ. ಇಷ್ಟು ಇಲ್ಲಿವರೆಗೆ ಏನಪ್ಪ ಅಂದರೆ ನಾವು ಬಲ್ಬನ್ನ ಸಾಧನೆಗಳ ಕುರಿತ ಅಧ್ಯಯನವನ್ನು ಮಾಡಿದ್ವಿ. ಇನ್ನೂ ಹೆಚ್ಚಿನ ಅಧ್ಯಯನಕ್ಕಾಗಿ ನೀವು ಈ ಒಂದು ಪುಸ್ತಕಗಳನ್ನು ನೀವು ನೋಡ್ಬೋದು. ಈ ಒಂದು ಭೂಪಟವನ್ನು ನಾವು ಈ ಒಂದು ಲಿಂಕಿಂದ ವಿಕಿಪೀಡಿಯಾದಿಂದ ನಾವು ಪಡೆದಿದ್ದ ವಿದ್ಯಾರ್ಥಿಗಳಿಗೆ ಎಲ್ಲರಿಗೂ ಧನ್ಯವಾದಗಳು.